ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಭಗವದ್ಗೀತೆಯ 4ನೇ ಅಧ್ಯಾಯವನ್ನು ಮುಂದುವರಿಸಿಕೊಂಡು ಅಧ್ಯಯನ ಮಾಡಲಿಕ್ಕೆ ಸೇರಿಕೊಂಡಿದ್ದೇವೆ. ನಾನು ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನೀಶ್ ದಾಸ್ ಪ್ರಭು, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶೀಲಾಭಯ ಚರಣಾರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು ಮತ್ತು ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರ ಕೃಪಾ ಆಶೀರ್ವಾದಗಳೊಂದಿಗೆ ಹಾಗೂ ಶ್ರೀ ಶ್ರೀ ರಾಧಾ ಗೋವಿಂದರ ಪಾದ ಪದ್ಮಗಳ ಕೃಪೆಯಿಂದ ನಾವು ಕೃಷ್ಣನ ಮತ್ತು ಕೃಷ್ಣನ ಭಕ್ತರ ದಿವ್ಯ ಲೀಲೆಗಳ ಬಗ್ಗೆ ಮಾತನಾಡಲು ಮತ್ತು ಕೇಳಲು ಅರ್ಹರಾಗಿಲ್ಲದಿದ್ದರೂ ಕೂಡ ಇವರೆಲ್ಲರ ಕೃಪೆಯಿಂದ ಮತ್ತು ನಮ್ಮ ಆಚಾರ್ಯರ ಕೃಪೆಯಿಂದ ನಾವು ಇಂದು ಈ ತರಗತಿಯ ಬಗ್ಗೆ, ಈ 4ನೇ ಅಧ್ಯಾಯದ ಬಗ್ಗೆ ಮಾತಾಡಲಿಕ್ಕೆ ಮತ್ತು ಕೇಳಲು ಅವರ ಅನುಗ್ರಹದಿಂದ ಸಾಧ್ಯವಾಗಿದೆ. ನಾವು ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೀ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ತರಗತಿಯಲ್ಲಿ 4ನೇ ಅಧ್ಯಾಯದಿಂದ ಮುಂದುವರಿಸ್ಕೊಂಡು ಹೋಗೋಣ. 4ನೇ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂತ ಯಾರಾದರೂ ಒಂದು ನಿಮಿಷದಲ್ಲಿ ಸಮರೈಸ್ ಮಾಡ್ತೀರಾ? ಮಾಡ್ಲಾ ಮತ್ತೆ ಪ್ರಭುಜಿ? ಮಾಡಿ ಪ್ರಭುಜಿ. ಇದು 4ನೇ ಅಧ್ಯಾಯ ಬಂದು ದಿವ್ಯ ಜ್ಞಾನದ ಬಗ್ಗೆ ಇದೆ. ಈ ದಿವ್ಯ ಜ್ಞಾನ ಮುಂಚೆನೇ ಕೂಡ ಕೃಷ್ಣ ಅಂದ್ರೆ ಅರ್ಜುನನ್ಗೆ ತಿಳಿಸೋದ್ರಕ್ಕಿಂತ ಮುಂಚೆನೆ ವಿವಸ್ವಾನ ಅಂದ್ರೆ ಸೂರ್ಯನ್ಗೆ ಅವನು ತಿಳಿಸಿರ್ತಾನೆ. ಮತ್ತೆ ಅವನು ಮನುಗೆ ಮತ್ತೆ ಮನು ಇಕ್ವಾಶ್ಗೆ ಹೇಳಿರ್ತಾನೆ. ಈ ದಿವ್ಯ ಜ್ಞಾನ ಹೇಗಂತ ಹೇಳಿದ್ರೆ ಗುರು ಪರಂಪರೆಯಿಂದ ಬಂದಿರುತ್ತೆ. ಬಟ್ ಆದ್ರೆ ಮಧ್ಯದಲ್ಲಿ ರಾಜರ್ಷಿಗಳು ಅಥವಾ ರಾಜರುಗಳು ಏನ್ ಮಾಡಿರ್ತಾರೆ ಅದನ್ನ ಕಂಟಿನ್ಯೂ ಮಾಡಿರೋದಿಲ್ಲ ಪ್ರಭುಜಿ. ಮತ್ತೆ ಅದನ್ನ ಕೃಷ್ಣ ಏನ್ ಮಾಡ್ತಾನೆ ಅರ್ಜುನನ್ಗೆ ಹೇಳ್ಕೊಡ್ತಾ ಹೋಗ್ತಾನೆ. ಮತ್ತೆ ಅವನು ಅರ್ಜುನ ಏನ್ ಮಾಡ್ತಾನೆ, ನೀನ್ ನನ್ಗೆ ಸ್ನೇಹಿತ ಇದೆಯಾ, ಬಟ್ ಆದ್ರೆ ನೀನು ಇಷ್ಟೆಲ್ಲ ಹೇಗೆ ಮುಂಚೆನೆ ತಿಳಿಸಿದ್ಯಾ ಅಂತ ಹೇಳ್ತೀಯಾ ಅಂತ ಹೇಳಿ ಅವನು ಕೂಡ ನಂಬೋದಿಲ್ಲ. ಮತ್ತೆ ಹೇಗೆ ಹುಟ್ಟಿದ್ದೆ ನೀನು, ಅದನ್ನ ಹೆಂಗ್ ಖಚಿತಪಡಿಸ್ಕೊಳ್ಳಿ ನೀನು ಹುಟ್ಟಿದ್ಯಾ ಅಂತ ಹೇಳಿ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಏನ್ ಹೇಳ್ತಾನೆ, ನನ್ಗೆ ಹುಟ್ಟು ಅಥವಾ ಸಾವು ಕೂಡ ಇರೋದಿಲ್ಲ, ಮತ್ತೆ ಜನ್ಮ ಅಥವಾ ಅಂದ್ರೆ ನನ್ಗೆ ಸಾವು ಯಾವುದೂ ಕೂಡ ಇರೋದಿಲ್ಲ. ನನ್ನ ಮೂಲ ಅಂದ್ರೆ ಪ್ರತಿ ಯುಗದಲ್ಲೂ ಕೂಡ ನಾನು ಆಧ್ಯಾತ್ಮಿಕ ರೂಪದಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಕೂಡ ಹೇಳ್ತಾನೆ ಕೃಷ್ಣ. ಮತ್ತೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ಧರ್ಮ ಯಾವಾಗ ಅವನತಿ ಹೊಂದಿರುತ್ತೆ ಮತ್ತೆ ಸಜ್ಜನರಿಗೆ ಯಾವಾಗ ಸಂಕಟ ಬಂದಿರುತ್ತೆ ಅವಾಗ ನಾನು ಹುಟ್ಟಿ ಬರ್ತೀನಿ ಅವ್ರನ್ನ ಕಾಪಾಡೋದಕ್ಕೆ ಮತ್ತೆ ರಕ್ಷಿಸೋದಕ್ಕೆ ಅಂತ ಕೂಡ ಹೇಳ್ತಾರೆ ಕೃಷ್ಣ. ಮತ್ತೆ ಭಯ ರಾಗ ಕ್ರೋಧ ಇದನ್ನೆಲ್ಲ ಯಾರು ತೊರೆದು ನನ್ನಲ್ಲಿ ಆಶ್ರಯವನ್ನ ಪಡ್ಕೊಂಡಿರ್ತಾರೆ ಅವ್ರನ್ನ ನಾನು ಕಾಪಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಶರಣಾಗ್ತಾರೆ, ಅವ್ರಿಗೆ ನಾನು ಅನುಗ್ರಹಿಸ್ತೀನಿ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ, ಫಲಾಪೇಕ್ಷಿತ ಕರ್ಮಗಳನ್ನ ಮನುಷ್ಯರು ಏನ್ ಮಾಡ್ತಾರೆ ಅಪೇಕ್ಷಿಸ್ತಾರೆ, ಅವಾಗ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ದೇವತೆಗಳು ಏನ್ ಮಾಡ್ತಾರೆ ಅದನ್ನ ಶೀಘ್ರವಾಗಿ ಅವ್ರಿಗೆ ನೆರವೇರಿಸ್ಕೊಡ್ತಾರೆ. ಮತ್ತೆ ನನ್ನ ವರ್ಣಗಳ ಬಗ್ಗೆ ಮಾತಾಡ್ತಾರೆ ಕೃಷ್ಣ. ನಾನು ಗುಣ ಮತ್ತೆ ಕರ್ಮ
ಮತ್ತೆ ಅವರ ಒಂದು ಇದ್ರ ಆಧಾರದ ಮೇಲೆ ನಾನು ಏನ್ ಮಾಡಿದ್ದೀನಿ, ಸ್ವಭಾವದ ಆಧಾರದ ಮೇಲೆ ಇದನ್ನ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ಕರ್ಮ ಮತ್ತೆ ಅಕರ್ಮಗಳ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ. ಯಾವ್ದು ಕರ್ಮ ಮತ್ತೆ ಅಕರ್ಮ, ಯಾವುದನ್ನ ಮಾಡಬೇಕು ಮತ್ತೆ ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಮತ್ತೆ ಯಾರು ಮೋಹನ ಎಲ್ಲ ಮನುಷ್ಯರು ಕೂಡ ಏನ್ ಮಾಡಿರ್ತಾರೆ, ಮೋಹನ ಇಟ್ಕೊಂಡಿರ್ತಾರೆ. ಅಂದ್ರೆ ಪ್ರಕೃತಿನಲ್ಲಿ ಸಿಗುವಂತ ಐಹಿಕ ವಸ್ತುಗಳ ಮೇಲೆ ಅದನ್ನ ಯಾರು ತ್ಯಜಿಸ್ತಾರೆ, ಅವರು ಒಂದು ಕರ್ಮವನ್ನ ಮಾಡೋ ಫಲಾಪೇಕ್ಷೆ ಇಲ್ದಂತೆ ಮಾಡೋ ಕರ್ಮಗಳು ಐಹಿಕ ಬಂಧನಕ್ಕೆ ಸಿಲ್ಕೋದಿಲ್ಲ ಅಂತ ಕೂಡ ಹೇಳ್ತಾರೆ ಪ್ರಭುಜಿ. ಓಕೆ, ಮತ್ತೆ ಧನ್ಯವಾದಗಳು ಯಾರು ಪ್ರಭು. ಹೇಳಿ ಪ್ರಭು. ಸೋತು ಮತ್ತೆ ಒಂದೇ ತರ ಇರ್ತಾರೆ, ಎಂತದ್ದೇ ಒಂದು ಸಂದರ್ಭ ಬಂದ್ರು ಕೂಡ ಅಂದ್ರೆ ಏನ್ ಇರುತ್ತೆ ಅದ್ರನ್ನ ತೃಪ್ತಿ ಹೊಂದುತ್ತಾರೆ. ಅವರು ಅಂದ್ರೆ ಈ ತರದ ಐಹಿಕ ಬಂಧನಕ್ಕೆ ಸಿಲ್ಕೋದಿಲ್ಲ ಅಂತ ಕೂಡ ಹೇಳ್ತಾರೆ ಪ್ರಭುಜಿ. ಹರಿಬೋಲ್ ಹರಿಬೋಲ್ ಪ್ರಭುಜಿ, ಎಲ್ರು ಹರಿಬೋಲ್ ಹೇಳಿ ಪ್ರಭುಜಿಗೆ. ಸೊ ಪ್ರಭುಜಿ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲ ಸಮರೈಸ್ ಮಾಡಿದ್ದಾರೆ. ಯಾರು ಹೇಳಿಲ್ಲ? ಎಲ್ರು ಹೇಳಿ, ಜೋರಾಗಿ ಹೇಳಬೇಕು. ಹರಿಬೋಲ್ ಪ್ರಭುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸೊ ಇದು 4ನೇ ಅಧ್ಯಾಯದು ಸ್ವಲ್ಪ ಪ್ರಭುಜಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. 4ನೇ ಅಧ್ಯಾಯವನ್ನು ನಾವು ಎಲ್ಲ ಅಧ್ಯಾಯಗಳ ತರ ಒಂದು 5 ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ವಿಭಾಗದಲ್ಲಿ ಕೃಷ್ಣನ ಬಗ್ಗೆ, ದಿವ್ಯ ಜ್ಞಾನದ ಬಗ್ಗೆ ಕೃಷ್ಣ ಹೇಳ್ತಾನೆ. ಕೃಷ್ಣನ ದಿವ್ಯ ಜ್ಞಾನವನ್ನು ಹೇಗೆ ಪಡಿಬೇಕು, ಶಿಷ್ಯ ಪರಂಪರೆಯಿಂದ ಪಡಿಬೇಕು. ಇದು ಕೃಷ್ಣನ ರೂಪ, ಕೃಷ್ಣನ ಜನ್ಮ ಮತ್ತು ಅವನ ಚಟುವಟಿಕೆಗಳ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಸೊ ಯಾವ ವ್ಯಕ್ತಿ ಕೃಷ್ಣನ ರೂಪ, ಕೃಷ್ಣನ ಜನ್ಮ ಮತ್ತು ಅವನ ಚಟುವಟಿಕೆಗಳಿಗೆ ಸತ್ಯವನ್ನು ತಿಳ್ಕೊಳ್ತಾನೆ ಮತ್ತು ಯಾರು ಕೃಷ್ಣನ ಆಶ್ರಯವನ್ನು ಪಡಿತಾನೆ ಅವನು ಶುದ್ಧನಾಗ್ತಾನೆ ಮತ್ತು ಕೃಷ್ಣನ ಧಾಮಕ್ಕೆ ಹೋಗ್ತಾನೆ. ಸೊ ಇದು ಮೊದಲನೇ ಭಾಗದಲ್ಲಿ 1ರಿಂದ 10ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಶ್ಲೋಕ 11ರಿಂದ 15 ಇದು 2ನೇ ವಿಭಾಗದಲ್ಲಿ ದಿವ್ಯ ಜ್ಞಾನವನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅನ್ನೋ ಬಗ್ಗೆ ಹೇಳಿದೆ. ಇಲ್ಲಿ ಕೃಷ್ಣನು ತಟಸ್ಥನಾಗಿರ್ತಾನೆ ಮತ್ತು ಪ್ರತಿಯೊಬ್ಬರ ಕೆಲಸದ ಫಲವನ್ನು ಮಂಜೂರು ಮಾಡ್ತಾನೆ. ಜೀವಿಯ ಬಯಕೆ ಮತ್ತು ಹಿಂದಿನ ಕರ್ಮಗಳ ಪ್ರಕಾರ ನಮಗೆ ಫಲ ಸಿಗುತ್ತೆ. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಯಾವಾಗ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ತೇವೆ ಆವಾಗ ನಮಗೆ ಭೌತಿಕ ಬಂಧನದಿಂದ ಮುಕ್ತಗೊಳಿಸ್ತದೆ. ಸೊ ಕೃಷ್ಣನ ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಏನರ್ಥ? ಸೊ ಅಟ್ಲೀಸ್ಟ್ ಕೃಷ್ಣ ನಮ್ಮಂತೆ ಮನುಷ್ಯನಲ್ಲ, ಅವನು ಭಗವಾನ್ ಸಾಕ್ಷಾತ್ ಭಗವಾನ್ ಸ್ವರೂಪ, ಭಗವಂತ. ಮತ್ತು ನಾವು ಜೀವ, ನಮಗೆ ಜೀವ ಜನ್ಮ ಇದೆ. ನಮಗೆ ಮತ್ತು ಕೃಷ್ಣನಿಗೆ ಏನು ಸಂಬಂಧ, ಈ ಮೂರುಗಳನ್ನು ಮತ್ತು ನಾವು ಕೃಷ್ಣನನ್ನು ಹೇಗೆ ಇಷ್ಟನ್ನು ತಿಳ್ಕೊಂಡ್ರೆ ನಮಗೆ ಅದು ನಮ್ಮನ್ನು ಭೌತಿಕ ಬಂಧನದಿಂದ ಮುಕ್ತಗೊಳಿಸುತ್ತದೆ. ಈ ಶ್ಲೋಕ 11ರಿಂದ 15ರಲ್ಲಿ ಈ ಬಗ್ಗೆ ಭಗವಂತ ತಿಳುವಳಿಕೆ ಕೊಡ್ತಾನೆ. ನಂತರ 16ರಿಂದ 24 ವಿಭಾಗ 3ರಲ್ಲಿ ದಿವ್ಯ ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು. ಸೊ ಕರ್ಮವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವ, ಕರ್ಮ, ವಿಕರ್ಮ, ಅಕರ್ಮಗಳ ಬಗ್ಗೆ ಭಗವಂತ ಮಾತಾಡ್ತಾನೆ. ಒಬ್ಬನು ದಿವ್ಯ ಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಕೃಷ್ಣ ಸೇವೆಯಲ್ಲಿ ನಿರ್ಲಿಪ್ತ ಕ್ರಿಯೆಗಳನ್ನು ಮಾಡಬಹುದು. ಇದನ್ನು ನಾವು ಅಕರ್ಮ ಅಂತ ಕರೀತಾರೆ. ಸೊ ಅಕರ್ಮವು ಪ್ರತಿಕ್ರಿಯೆಗಳ ಇಲ್ಲದ ಕ್ರಿಯೆಗಳನ್ನು ಸೂಚಿಸ್ತದೆ. ಅಂದ್ರೆ ನಾವು ಏನೇ ಕರ್ಮ ಮಾಡಿದ್ರು ಅದು ಭಗವಂತನಿಗೆ ಅರ್ಪಿಸಿ ಮಾಡುವುದರಿಂದ ಅದನ್ನು ಅಕರ್ಮ ಅಂತಾರೆ. ಸೊ ಕರ್ಮ ಅಂದ್ರೆ ನಾವು ಕರ್ಮಗಳನ್ನು ಮಾಡೋದು. ಅದಕ್ಕೆ ಪಾಪ ಪುಣ್ಯಗಳ ಇದಿರುತ್ತೆ. ಸೊ ವಿಕರ್ಮ ಅಂದ್ರೆ ಅದ್ರ ಕರ್ಮದ ಆಪೋಸಿಟ್, ಅಕರ್ಮದ ಆಪೋಸಿಟ್. ಅಂದ್ರೆ ಭಗವಂತ ಏನ್ ಹೇಳಿದ್ದಾನೋ ಅದನ್ನ ಅಲ್ಲದೆ ಮಿಕ್ಕಿದ್ದೆಲ್ಲ ಮಾಡೋದು. ಸೊ ಅದನ್ನ ವಿಕರ್ಮ, ಅದನ್ನ ವಿರುದ್ಧವಾಗಿ ಮಾಡೋದು ವಿಕರ್ಮ. ಸೊ ಅದು ಯಾರು ಭಗವಂತನಲ್ಲಿ ಆಸುರಿ ಪ್ರವೃತ್ತಿ ಇರುತ್ತೆ ಅಂಥವರು ವಿಕರ್ಮಗಳನ್ನು ಮಾಡ್ತಾರೆ. ಸೊ ಅಕರ್ಮ ಅಂದ್ರೆ ಭಗವಂತನ ತಿಳಿದುಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಗಳನ್ನು ಮಾಡುವುದು. ಸೊ ಈ ಅಕರ್ಮಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಳ್ಳೆಯ ಫಲಗಳು ಸಿಗೋದಿಲ್ಲ, ಕೆಟ್ಟ ಫಲಗಳು ಸಿಗೋದಿಲ್ಲ. ಎರಡೂ ಫಲಗಳು ಭಗವಂತ ನಾಶ ಮಾಡ್ತಾನೆ. ಸೊ ಹಾಗಾಗಿ ನಾವು ಶುದ್ಧ ಸತ್ವಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿಯಲ್ಲಿ ಜ್ಞಾನವನ್ನು ಹೇಗೆ ನೋಡಬಹುದು ಎಂಬುದು ಕೃಷ್ಣ ವಿವರ ಮಾಡ್ತಾನೆ. ನಂತರ ವಿಭಾಗ 4ರಲ್ಲಿ 25ರಿಂದ 33ನೇ ಶ್ಲೋಕದಲ್ಲಿ ತ್ಯಾಗಗಳು ಅತೀಂದ್ರಿಯ ಜ್ಞಾನಕ್ಕೆ ಕಾರಣವಾಗುತ್ತೆ. ಸೊ ಯಾಕಂದ್ರೆ ನಾವು ವಿವಿಧ ರೀತಿಯ ತ್ಯಾಗಗಳ ಬಗ್ಗೆ ಯಜ್ಞಗಳ ಬಗ್ಗೆ ಭಗವಂತ ಮಾತಾಡ್ತಾನೆ. ಸೊ ಎಲ್ಲ ವಿಧದ ವೈದಿಕ ತ್ಯಾಗಗಳ ಫಲದಿಂದ ನಮ್ಗೆ ಏನ್ ಸಿಗುತ್ತೆ, ದಿವ್ಯ ಜ್ಞಾನ ಸಿಗುತ್ತೆ. ಮತ್ತು ಈ ದಿವ್ಯ ಜ್ಞಾನದಿಂದ ಇದು ಮುಕ್ತಿಗೆ ಮತ್ತು ಅಂತಿಮವಾಗಿ ಶುದ್ಧ ಭಕ್ತಿಗೆ ಕಾರಣವಾಗುತ್ತೆ. ಸೊ ನಾವಿಲ್ಲಿ 30ನೇ ಶ್ಲೋಕದವರೆಗೂ ನೋಡಿದ್ವಿ ನೆನ್ನೆಯ ತರಗತಿಯಲ್ಲಿ. ಇವತ್ತು 31ರಿಂದ ಮುಂದುವರ್ಸ್ಕೊಂಡು ಹೋಗೋಣ. ಇಲ್ಲೊಂದು 3 ಶ್ಲೋಕಗಳಿದಾವೆ. ನಂತರ ಕೊನೆಯ ಭಾಗಕ್ಕೆ ಹೋಗೋಣ, ಸಾರಾಂಶ. ಸೊ 34ರಿಂದ 42ರಲ್ಲಿ ಈ ಎಷ್ಟು ಶ್ಲೋಕಗಳ ಬಗ್ಗೆ ಭಗವಂತ ಸಾರಾಂಶ ಕೊಡ್ತಾನೆ. ಸೊ ಶಿಷ್ಯ ಪರಂಪರೆಯಿಂದ ಪಡೆದ ದಿವ್ಯ ಜ್ಞಾನದ ಮೂಲಕ
ನಿರ್ವಹಿಸುವ ಕಾರ್ಯವು ಏನ್ ಮಾಡುತ್ತೆ, ನಮಗೆ ಪಾಪವನ್ನು ನಾಶಪಡಿಸುತ್ತದೆ. ಎಲ್ಲ ಕರ್ಮಗಳಿಗೂ ಪ್ರತಿಕ್ರಿಯೆ ಇದ್ದೇ ಇದೆ. ಆದ್ರಿಂದ ಒಬ್ಬನು ತನ್ನ ಕರ್ತವ್ಯವನ್ನು ದಿವ್ಯ ಜ್ಞಾನದಲ್ಲಿ ಮಾಡಬೇಕು. ದಿವ್ಯ ಜ್ಞಾನ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಮಾಡಬೇಕು. ಯಾವಾಗ ನಾವು ಕರ್ತವ್ಯವನ್ನು ದಿವ್ಯ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ಮಾಡ್ತೇವೆ, ಆವಾಗ ಈ ಕರ್ಮಗಳ ಪ್ರತಿಕ್ರಿಯೆಯಿಂದ ನಮಗೆ ಭಗವಂತ ಬಿಡುಗಡೆ ಕೊಡ್ತಾನೆ. ಸೊ ಇಷ್ಟು ಈ ದಿನ ತರಗತಿಯಲ್ಲಿ ನಾವು ನೋಡ್ಲಿಕ್ಕಿದ್ದೀವಿ. ಸೊ ಶ್ಲೋಕ 31ಕ್ಕೆ ಹೋಗೋಣ. ಶ್ಲೋಕ 31 ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಓಕೆ, ಹರೇ ಕೃಷ್ಣ ಪ್ರಭುಜಿ. ನಾ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ ಕುತಃ ಅನ್ಯ ಕುರು ಸತ್ತಮಃ. ಓದ್ತೀರಾ ಯಾರು? ಓದ್ಲ ಪ್ರಭುಜಿ? ಓದಿ ಪ್ರಭುಜಿ. ಎಲ್ಲರೂ ಓದ್ಬೇಕು, ಯಾರು ಒಬ್ರು ಇಬ್ರು ಅಲ್ಲ, ಎಲ್ಲರೂ ಓದ್ಬೇಕು. 15 ಜನ 14 ಜನ ಇದ್ದೀರಾ, ಎಲ್ಲರೂ ಓದ್ಬೇಕು. ಓದಿ ಪ್ರಭುಜಿ. ನಾಯಾಂ ಲೋಕಸ್ತ್ಯ ಯಜ್ಞಸ್ಯ ಕುತೋಹನಃ ಕುರು ಸತ್ತಮ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ. ಇನ್ನು ಮುಂದಿನ ಜನ್ಮದ ಮಾತೇನು? ಭಾವಾರ್ಥ: ಮನುಷ್ಯನ ಐಹಿಕ ಅಸ್ತಿತ್ವದ ರೂಪ ಏನೇ ಆಗಿರಲಿ, ಅವನಿಗೆ ತನ್ನ ನಿಜ ಸ್ಥಿತಿಯ ಅರಿವು ಇರುವುದಿಲ್ಲ. ಎಂದರೆ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣ ನಮ್ಮ ಪಾಪ ಜೀವನಗಳ ಬಹು ಪ್ರತಿಕ್ರಿಯೆಗಳು. ಪಾಪ ಜೀವನಕ್ಕೆ ಕಾರಣ ಅಜ್ಞಾನ. ಮನುಷ್ಯನ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತಲೇ ಹೋಗುವುದಕ್ಕೆ ಪಾಪ ಜೀವನವೇ ಕಾರಣ. ಈ ಗೋಜಿನಿಂದ ಬಿಡುಗಡೆಯಾಗಲು ಮಾನವ ಜನ್ಮ ಒಂದೇ ಅವಕಾಶ. ಆದುದರಿಂದ ನಾವು ತಪ್ಪಿಸಿಕೊಂಡು ಹೋಗಲು ವೇದಗಳು ಮತ್ತು ಅವಕಾಶವನ್ನು ಕಲ್ಪಿಸಿಕೊಡುತ್ತವೆ. ಧರ್ಮ, ಆರ್ಥಿಕ ನೆಮ್ಮದಿ, ನಿಯಂತ್ರಿಸಿದ ಇಂದ್ರಿಯ ತೃಪ್ತಿ ಮತ್ತು ಕಟ್ಟ ಕಡೆಗೆ ದುಃಖದ ಸ್ಥಿತಿಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವ ರೀತಿ ಇವನ್ನು ವೇದಗಳು ತೋರಿಸಿಕೊಡುತ್ತವೆ. ಧರ್ಮದ ಮಾರ್ಗದಿಂದ ಅಥವಾ ಮೇಲೆ ಸೂಚಿಸಿದ ವಿವಿಧ ಯಜ್ಞಗಳಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು ತಂತಾನೇ ಪರಿಹಾರವಾಗುತ್ತವೆ. ಯಜ್ಞಾಚರಣೆಯಿಂದ ಜನಸಂಖ್ಯೆ ಹೆಚ್ಚಾದರೂ ಸಹ ನಮಗೆ ಅಗತ್ಯವಾದಷ್ಟು ಆಹಾರ, ಹಾಲು ಮೊದಲಾದದ್ದೆಲ್ಲ ದೊರೆಯುತ್ತವೆ. ದೇಹಕ್ಕೆ ಬೇಕಾದುದೆಲ್ಲ ದೊರೆತ ನಂತರ ಸಹಜವಾಗಿ ಮುಂದಿನ ಘಟ್ಟ ಇಂದ್ರಿಯ ತೃಪ್ತಿ. ಆದುದರಿಂದ ವೇದಗಳು ನಿಯಂತ್ರಿತ ಇಂದ್ರಿಯ ತೃಪ್ತಿಗಾಗಿ ಪವಿತ್ರ ವಿವಾಹವನ್ನು ವಿಧಿಸಿದೆ. ಇದರಿಂದ ಮನುಷ್ಯನು ಐಹಿಕ ಬಂಧನದಿಂದ ಮುಕ್ತಿಯ ನೆಲೆಗೆ ಕ್ರಮೇಣ ಏರುತ್ತಾನೆ. ಮುಕ್ತ ಜೀವನದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಭಗವಂತನ ಸಹವಾಸ. ಮೇಲೆ ವರ್ಣಿಸಿದಂತೆ ಯಜ್ಞಗಳನ್ನು ಮಾಡುವುದರಿಂದ ಪರಿಪೂರ್ಣತೆಯನ್ನು ಸಾಧಿಸಬಹುದು. ವೇದಗಳು ವಿಧಿಸಿದಂತೆ ಯಜ್ಞಾಚರಣೆ ಮಾಡಲು ಮನುಷ್ಯನಿಗೆ ಒಲವಿಲ್ಲದಿದ್ದರೂ ಈಗಿನ ದೇಹದಲ್ಲಿ ಸಹ ಅವನು ಸುಖಿಯಾಗಿರುವನೆಂದು ನಿರೀಕ್ಷಿಸುವುದು ಹೇಗೆ? ಇನ್ನೊಂದು ಗ್ರಹದಲ್ಲಿ ಬೇರೊಂದು ದೇಹದ ಪಾಡೇನು? ಬೇರೆ ಬೇರೆ ಸ್ವರ್ಗ ಗ್ರಹಗಳಲ್ಲಿ ಬೇರೆ ಬೇರೆ ಮಟ್ಟಗಳ ಭೌತಿಕ ನೆಮ್ಮದಿಯುಂಟು. ವಿವಿಧ ಯಜ್ಞಗಳಲ್ಲಿ ನಿರತರಾದವರಿಗೆ ಇವುಗಳಲ್ಲಿ ಬಹು ಸುಖವುಂಟು. ಅಂದರೆ ಮನುಷ್ಯನಾದವನು ಸಾಧಿಸಬಹುದಾದ ಅತ್ಯಂತ ಉನ್ನತ ರೀತಿಯ ಸುಖ ಎಂದರೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿ ದಿವ್ಯ ಗ್ರಹಗಳಿಗೆ ಏರುವುದು. ಆದುದರಿಂದ ಐಹಿಕ ಅಸ್ತಿತ್ವದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವೆಂದರೆ ಕೃಷ್ಣ ಪ್ರಜ್ಞೆಯ ಬದುಕು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣನ ಒಂದು ಯಜ್ಞಗಳ ಬಗ್ಗೆ ಮಾತಾಡಿದ್ವಿ. ನಾವು ಯಜ್ಞಗಳ ಬೇರೆ ಬೇರೆ ಯಜ್ಞಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಂತಹ ನಾವು ಈ ಐಹಿಕ ಜಗತ್ತಿನಲ್ಲಿ ನಾವು ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಏನು? ಅಜ್ಞಾನ. ಈ ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಎಲ್ಲಿಂದ ಬರುತ್ತೆ? ನಮಗೆ ಅಜ್ಞಾನ ಪಾಪ ಜೀವನದಿಂದ ಬರುತ್ತೆ. ಪಾಪ ಜೀವನದಿಂದ ಅಜ್ಞಾನ ಜಾಸ್ತಿ ಆಗುತ್ತೆ, ಅಜ್ಞಾನದಿಂದ ಮತ್ತಷ್ಟು ಪಾಪ ಜೀವನ ಆಗುತ್ತೆ. ಸೊ ಈ ರೀತಿಯಾಗಿ ಅದೊಂದು ಸೈಕಲ್ ತರ ಹೋಗ್ತಾನೆ ಇರುತ್ತೆ. ಸೊ ಈ ಪಾಪ ಜೀವನ ಮತ್ತು ಅಜ್ಞಾನ ಇವೆರಡರ ಒಂದು ಸೈಕಲಿಂದ ನಾವು ಬಚಾವಾಗಬೇಕಂದ್ರೆ ಮಾನವ ಜನ್ಮ ಒಂದೇ ಅವಕಾಶ. ಮಾನವ ಜನ್ಮದಲ್ಲಿ ಬಿಟ್ಟರೆ ಬೇರೆ ಯಾವ ಒಂದು ಯೋನಿಯಲ್ಲಿ 80 ಲಕ್ಷ ಯೋನಿಗಳಲ್ಲಿ ನಮಗೆ ಅದು ಪಾಪ ಜೀವನದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ. ಸೊ ನಾವು ಈ ಧರ್ಮದ ಮಾರ್ಗದಿಂದ ನಡಿಬೇಕು ಮತ್ತು ವಿವಿಧ ಯಜ್ಞಗಳನ್ನು ಮಾಡಬೇಕು. ನಮ್ಮ ಆರ್ಥಿಕ ಸಮಸ್ಯೆಗಳು ತಂತಾನೆ ಪರಿಹಾರ ಆಗುತ್ತೆ. ಜಗತ್ತಿನ ಎಲ್ಲ ಸಮಸ್ಯೆಗಳು ತಂತಾನೆ ಪರಿಹಾರ ಆಗುತ್ತೆ. ಸೊ ಯಜ್ಞದಿಂದ ಏನೇನು ಬೇಕು ಜನಸಂಖ್ಯೆಗೆ ಅವೆಲ್ಲ ಸಿಗುತ್ತೆ. ಆದರೆ ಕಲಿಯುಗಕ್ಕೆ ಆ ಯಜ್ಞಗಳೆಲ್ಲ ಹೇಳಿದ್ದೆಲ್ಲ ಕಲಿಯುಗಕ್ಕೆ ನಾವು ಮಾಡಬೇಕಾಗಿರೋದು ಸಂಕೀರ್ತನೆ ಯಜ್ಞ ಅಷ್ಟೇ. ಸುಲಭವಾಗಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ನಾವು ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಮಾಡ್ಬೋದು. ಯಾವುದೇ ಯಾವುದೇ ಅದು ಕಷ್ಟ ಇಲ್ಲದೆ ಮಾಡ್ಬೋದು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಮಾಡ್ಬೋದು.
ಸೊ ಈ ರೀತಿ ಯಜ್ಞಗಳನ್ನು ಮಾಡುವುದರಿಂದ ಮನುಷ್ಯ ನಿಧಾನವಾಗಿ ಒಂದು ಉನ್ನತ ಜೀವನಕ್ಕೆ ಮೇಲೆ ಹೋಗ್ತಾನೆ, ಒಂದು ಉನ್ನತ ಜೀವನಕ್ಕೆ ಬೆಳಕೋತಾನೆ. ಸೊ ಈ ರೀತಿ ಯಜ್ಞಗಳನ್ನು ಮಾಡುವುದರಿಂದ ನಾವು ಒಂದು ಪರಿಪೂರ್ಣತೆಯನ್ನು ಸಾಧಿಸಬಹುದು. ಸೊ ವೇದಗಳು ವಿಧಿಸಿದಂತೆ ಯಜ್ಞಾಚರಣೆ ಮಾಡಲು ಮನುಷ್ಯನಿಗೆ ಒಲವಿಲ್ಲದಿದ್ದರೆ ಅವನು ಎಂದಿಗೂ ಸುಖವಾಗಿರೋದಿಲ್ಲ. ಈ ಜೀವನದಲ್ಲೂ ಸುಖವಾಗಿರಲ್ಲ, ಮುಂದಿನ ಜೀವನದಲ್ಲೂ ಸುಖವಾಗಿರಲ್ಲ. ಆದರೆ ವೇದಗಳಲ್ಲಿ ವಿವರಿಸಿರುವ ಕರ್ಮಕಾಂಡಿ ಯಜ್ಞಗಳನ್ನು ಮಾಡುವುದು ಬೇಡ ಈಗಿನ ಲೋಕಕ್ಕೆ, ಈಗಿನ ಕಾಲಕ್ಕೆ. ಸೊ ಇದು ಭಾಗವತಮಲ್ಲೂ ಕೂಡ ಹೇಳಿದ್ದಾರೆ, ಕಲಿಯುಗದಲ್ಲಿ ಒಂದೇ ಒಂದು ಯಜ್ಞ ಮಾಡಬೇಕಾಗಿರೋದು ಹರೇರ್ ನಾಮ ಇವ ಕೇವಲಂ ಗತಿರ್ನಾಸ್ತಿ ಗತಿರನ್ಯತ ಅಂತ ಹೇಳಿದ್ದಾರೆ. ವೇದವ್ಯಾಸ ಮಹಾಪ್ರಭುಗಳು ಹೇಳಿದ್ದಾರೆ. ಸೊ ವೇದವ್ಯಾಸರು ಏನು ಹೇಳಿದ್ದಾರೆ ಅಂದ್ರೆ, ಕಲಿಯುಗದಲ್ಲಿ ಭಗವಂತನ ನಾಮದ ಒಂದು ಯಜ್ಞವನ್ನು ಬಿಟ್ಟು ಬೇರೆ ಏನು ಗತಿ ಇಲ್ಲ, ನಮಗೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಇದು ಕಲಿಯುಗ ಎಷ್ಟು ಕೆಟ್ಟದಾಗ ಹೋಗ್ತಾ ಇದೆ ಅಂದ್ರೆ, ಈಗಲೇ ನಮಗೆ ಸರಿಯಾಗಿ ಒಂದು ತುಪ್ಪ ಸಿಗೋದಿಲ್ಲ, ಒಂದು ಪ್ಯೂರ್ ಆಗಿ ತುಪ್ಪ ಸಿಗೋದಿಲ್ಲ ನಮ್ಗೆ. ತುಪ್ಪ ಸಿಗದಿದ್ರೆ ನೀವು ಹೆಂಗೆ ಯೋಚನೆ ಮಾಡ್ತೀರಾ? ಯಜ್ಞವನ್ನು ಮಾಡ್ಬೇಕಂದ್ರೆ, ಅಗ್ನಿ ಹೋಮಗಳನ್ನು ಮಾಡ್ಬೇಕಂದ್ರೆ ಅಗ್ನಿ ಯಜ್ಞಗಳನ್ನು ನಮಗೆ ಈ ತರ ಎಲ್ಲ ಒಳ್ಳೆ ದ್ರವ್ಯಗಳು ಬೇಕು. ಆ ದ್ರವ್ಯಗಳು ನಿಮ್ಗೆ ಸಿಗೋದೇ ಇಲ್ಲ. ಜೊತೆಗೆ ಆ ದ್ರವ್ಯಗಳನ್ನು ಹಾಕಿ ಸರಿಯಾಗಿ ಯಜ್ಞವನ್ನು ಮಾಡುವ, ಸರಿಯಾಗಿ ಮಂತ್ರೋಚ್ಚಾರಣೆ ಮಾಡುವ ಬ್ರಾಹ್ಮಣರು ಕೂಡ ನಮಗೆ ಸಿಗೋದಿಲ್ಲ. ಸೊ ಈಗ ಸಿಗೋದಿಲ್ಲ. ಈಗ ಕೇವಲ ಒಂದು 5,000 ವರ್ಷ ಆಗಿದೆ ಅಷ್ಟೇ ಕಲಿಯುಗ ಪ್ರಾರಂಭವಾಗಿ, ಈಗಲೂ ಸಿಗ್ತಾ ಇಲ್ಲ, ಇನ್ನು ಮುಂದಕ್ಕೆ ಹೆಂಗೆ? ಸೊ ಅದರಿಂದ ವೇದವ್ಯಾಸ ಪ್ರಭುಗಳಿಗೆ ತುಂಬಾ ಬೇಸರ ಆಗುತ್ತೆ, ಈ ಕಲಿಯುಗದ ಜನರು ಹೇಗೆ ಏನಪ್ಪ ಮಾಡ್ತಾರೆ ಈ ಕಲಿಯುಗದ ಜನರು ಅಂತ. ಕೊನೆಗೆ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾಕಂದ್ರೆ ಅವರಿಗೆ ತಿಳಿಯುತ್ತೆ, ಕೇವಲ ಕೃಷ್ಣನಾಮ ಜಪದಿಂದ ನಾವು ಈ ಕಲಿಯುಗದ ಸಂಸಾರದ ಕಷ್ಟಗಳನ್ನು ಪಾರ್ ಹೋಗ್ಬೋದು ಅಂದ್ಬಿಟ್ಟು. ಸೊ ಆದ್ರಿಂದ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಈ ಉನ್ನತ ಕೃಷ್ಣ ಪ್ರಜ್ಞೆಯನ್ನು ಅರಿಸಿ ದಿವ್ಯ ಗ್ರಹಗಳಿಗೆ ಏರುವುದು. ಇಲ್ಲಿ ದಿವ್ಯ ಗ್ರಹ ಅಂದ್ರೆ ವೈಕುಂಠ ಲೋಕಗಳ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲಿ ಬ್ರಹ್ಮಲೋಕದವರೆಗೂ ಯಾವುದೋ ದಿವ್ಯ ಗ್ರಹ ಅಲ್ಲ. ಬ್ರಹ್ಮ ಭುವನ ಲೋಕ ಪುನರಾವರ್ತಿತೋ ಅರ್ಜುನ ಅಂತ ಹೇಳಿ. ಸೊ ಆ ಬ್ರಹ್ಮನಿಂದ ಕೆಳಗಿನ ಎಲ್ಲಾ ಲೋಕಗಳವರೆಗೂ ಎಲ್ಲವೂ ಪುನರಾವರ್ತಿತ, ಅಂದ್ರೆ ಹುಟ್ಟು ಸಾವು ಇದು ರೋಗ ರುಜಿನಗಳ ಜೀವನ ಇದ್ದದ್ದೇ. ಸೊ ಅದನ್ನ ಬಿಟ್ಟು ಹೋಗ್ಬೇಕು, ವೈಕುಂಠ ಲೋಕಗಳಿಗೆ ಹೋಗ್ಬೇಕು. ಅದನ್ನ ದಿವ್ಯ ಗ್ರಹಗಳು ಅಂತಾರೆ. ದಿವ್ಯ ಗ್ರಹಗಳಿಗೆ ಹೆಂಗೆ ಹೋಗೋದು? ಕೃಷ್ಣ ಪ್ರಜ್ಞೆಯ ಬದುಕಲ್ಲಿ ಹೋಗೋದು. ಸೊ ಕೃಷ್ಣ ಪ್ರಜ್ಞೆಯ ಬದುಕನ್ನು ಹೇಗೆ ಬದುಕೋದು ಈ ಅಧ್ಯಾಯದಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಮುಂದೆ ಹೋಗ್ತಾ ಇದ್ದಂಗೆ ಇಲ್ಲಿ ಶ್ಲೋಕಗಳಲ್ಲಿ ನಮ್ಗೆ ಗೊತ್ತಾಗ್ತದೆ. ಶ್ಲೋಕ 32ಕ್ಕೆ ಹೋಗೋಣ. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದಿತ್ತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಸೆ. ಯಾರು ಓದ್ತೀರಿ ಇವಾಗ? ಓದ್ತೀನಿ ಪ್ರಭು. ಓದ್ಲ ಪ್ರಭುಜಿ? ಓದಿ ಪ್ರಭುಜಿ. ಮಾತಾಜಿ ನೀವು ನೆಕ್ಸ್ಟ್ ಓದಿ. ಓಕೆ ಪ್ರಭು. ಶ್ಲೋಕ ಸ್ಕ್ರಾಲ್ ಮಾಡಿ ಪ್ರಭುಜಿ. ಶ್ಲೋಕ ಓದಿ. ಶ್ಲೋಕ 32. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಸೆ. ಅನುವಾದ. ಶ್ರೀಲ ಪ್ರಭುಪಾದರ ಜಯವಾಗಲಿ. ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡಿದ್ದರೆ ನೀನು ಮೋಕ್ಷವನ್ನು ಪಡೆಯುತ್ತೀಯೇ. ಭಾವಾರ್ಥ. ಮೇಲೆ ವಿವರಿಸಿದಂತೆ ಬೇರೆ ಬೇರೆ ರೀತಿಗಳ ಯಜ್ಞಗಳನ್ನು ಬೇರೆ ಬೇರೆ ರೀತಿಗಳ ಕರ್ಮ ಮಾಡುವವರಿಗೆ ಹೊಂದುವಂತೆ ವೇದಗಳಲ್ಲಿ ಹೇಳಿದೆ. ಮನುಷ್ಯರು ದೇಹದ ಪರಿಕಲ್ಪನೆಯಲ್ಲೇ ಗಾಢವಾಗಿ ಮಗ್ನರಾಗಿರುತ್ತಾರೆ. ಆದುದರಿಂದ ದೇಹದಿಂದ, ಮನಸ್ಸಿನಿಂದ ಅಥವಾ ಬುದ್ಧಿಶಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಾಗುವಂತೆ ಈ ಯಜ್ಞಗಳನ್ನು ವ್ಯವಸ್ಥೆಗೊಳಿಸಿದೆ. ಆದರೆ ಕಡೆಗೆ ದೇಹದಿಂದ ಬಿಡುಗಡೆಯನ್ನು ಸಾಧಿಸಲೆಂದೇ ಅವುಗಳನ್ನು ಹೇಳಿದೆ. ಭಗವಂತನು ಆಡುವ ಮಾತೆ ಇದನ್ನು ಇಲ್ಲಿ ಖಚಿತಗೊಳಿಸುತ್ತದೆ. ಹರೇ ಕೃಷ್ಣ ಪ್ರಭು. ಈ ವೇದಗಳಲ್ಲಿ ವಿವಿಧ ರೀತಿಯ ಯಜ್ಞಗಳ ಬಗ್ಗೆ ಹೇಳಲಾಗಿದೆ. ಅಂದ್ರೆ ಈ ಯಜ್ಞಗಳು ಯಾಕೆ ಹೇಳಿದ್ದಾರೆ ಅಂದ್ರೆ, ಮನುಷ್ಯರು ಈ ಯಜ್ಞಗಳನ್ನು ಮಾಡ್ತಾ ಮನಸ್ಸನ್ನು ಮತ್ತು ಬುದ್ಧಿಶಕ್ತಿಯನ್ನು ಉತ್ತಮಗೊಳಿಸಿಕೊಳ್ಳುತ್ತಾ ನಂತರ ನಿಧಾನವಾಗಿ ಹಂತವಾಗಿ ಅದು ದೇಹದಿಂದ ಬಿಡುಗಡೆ ಪಡೆದು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅವರು ವೇದಗಳಲ್ಲಿ ಹೇಳಿದ್ದಾರೆ. ಆದ್ರೆ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ, ಆ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಅದರಿಂದ ಸಿಕ್ಕುವ ಇದರಿಂದ ಐಹಿಕ ಸುಖಗಳು ಏನ್ ಸಿಗುತ್ತೆ ಅದನ್ನೇ ತಗೊಂಡು ಇಲ್ಲೇ ಇದ್ಬಿಟ್ಟು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾ ಇದೀವಿ ನಾವು. ಅದೇ ನಮ್ದು ಕಷ್ಟ, ಅದೇ ನಮ್ಮ ತೊಂದರೆ. ಸೊ ಆದ್ರಿಂದ ಈ ಯಜ್ಞಗಳನ್ನು ಬೇರೆ ಬೇರೆ ಕರ್ಮ ಮಾಡೋರಿಗೆ ಹೊಂದುವಂತೆ ವೇದಗಳಲ್ಲಿ ಹೇಳೋದಾಗಿದೆ. ಆದ್ರೆ ಈ ಕಲಿಯುಗದಲ್ಲಿ ನಾವು ಮಾಡ್ಬೇಕಾಗಿರೋದು ಹರಿನಾಮ ಯಜ್ಞ ಒಂದೇ. ಈ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ನಾವು ಮೇಲಿನ ಲೋಕಗಳಿಗೆ ಹೋಗ್ತೇವೆ. ಮೇಲಿನ ಲೋಕ ಅಂದ್ರೆ ಬ್ರಹ್ಮಲೋಕನೇ ಲಾಸ್ಟ್, ಅದು ಕೂಡ ಮೃತ್ಯು ಲೋಕವೇ. ಬ್ರಹ್ಮನ ಲೋಕದ ಕೂಡವರೆಗೂ ಮೃತ್ಯು ಲೋಕವೇ. ಬ್ರಹ್ಮನು ಕೂಡ ಒಂದ್ ದಿವಸ ತನ್ನ ದೇಹವನ್ನು ಬಿಡ್ಲೇಬೇಕು. ಸೊ ಇಲ್ಲಿ ಅವನು 43 ಟ್ರಿಲಿಯನ್ ವರ್ಷಗಳು ಬದುಕ್ತಾನೆ. ನಮ್ಮ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಅವ್ನು ತುಂಬಾ ದೊಡ್ಡದು ಅಮರ ಅನ್ಸುತ್ತೆ. ಆದ್ರೆ ಅವನಿಗೂ ಕೂಡ ಸಾವಿದೆ. ಆದ್ರೆ
ಆ, ಆ, ಭಗವಂತನ ಒಂದು ಒಂದು ಕಣ್ಣು ಮಿಟುಕಿಸುವಷ್ಟು ಸಮಯ ಅಷ್ಟೇ ಬ್ರಹ್ಮನ 43 ಟ್ರಿಲಿಯನ್ ವರ್ಷಗಳು. ಸೊ ಹೇಗೆ ಭಗವಂತನ ಕಣ್ಣು ಮಿಟುಕಿಸುವಷ್ಟು ವರ್ಷ ಆ, ಅಷ್ಟೇ ವಯಸ್ಸು ನಮ್ದಿದೆಯೇ ಭೂಲೋಕದಲ್ಲಿ, ಅದೇ ರೀತಿ ಬ್ರಹ್ಮನ ವಯಸ್ಸು ಭಗವಂತನ ವಯಸ್ಸಿಗೆ ಭಗವಂತ ಎಷ್ಟು ಕಣ್ಣು ಮಿಟುಕಿಸ್ತಾನೆ ಅಷ್ಟರಲ್ಲೇ ಅವನ ವಯಸ್ಸು ಮುಗ್ದೋಗ್ಬಿಡುತ್ತೆ, ಅಷ್ಟು ಫಾಸ್ಟಾಗಿ ಹೋಗ್ಬಿಡುತ್ತೆ. ಸೊ ಅದರಿಂದ ಈ ಯಜ್ಞಗಳನ್ನು ನಾವು ಆ ಯಜ್ಞಗಳನ್ನು ಕರ್ಮಕಾಂಡಿ ಯಜ್ಞಗಳನ್ನು ಮಾಡದೆ ನಾವು ಹರಿನಾಮ ಸಂಕೀರ್ತನೆ ಯಜ್ಞವನ್ನು ಮಾಡಬೇಕು. ಶ್ಲೋಕ 33. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನಿ ಪರಿಸಮಾಪ್ಯತೆ. ಮಾತಾಜಿ ಓದಿ. ಮಾತಾಜಿ ಯಾರು ಓದ್ತಾ ಇದ್ರಿ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಶ್ಲೋಕ 33. ಶ್ರೇಯ ದ್ರವ್ಯಮಯಾದ್ ಯಜ್ಞ ಪರಂತಪ ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮ್ಯಾಪ್ಯತೆ. ಪ್ರಭುಪಾದ ಅವರಿಗೆ ಜಯವಾಗಲಿ. ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ, ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಭಾವಾರ್ಥ: ಎಲ್ಲ ಯಜ್ಞಗಳ ಗುರಿಯು ಒಂದೇ, ಸಂಪೂರ್ಣ ಜ್ಞಾನ ಸ್ಥಿತಿಯನ್ನು ಮುಟ್ಟಿ ಅನಂತರ ಐಹಿಕ ದುಃಖಗಳಿಂದ ಬಿಡುಗಡೆ ಹೊಂದಿ ಅಂತಿಮವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತವಾಗುವುದು. ಆದರೂ ಈ ವಿವಿಧ ಯಜ್ಞ ಕ್ರಿಯೆಗಳಲ್ಲಿ ಒಂದು ರಹಸ್ಯವಿದೆ. ಈ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಕೆಲವೊಮ್ಮೆ ಯಜ್ಞ ಮಾಡುವವನ ವಿಶಿಷ್ಟ ಶ್ರದ್ಧೆಗೆ ಅನುಗುಣವಾಗಿ ವಿವಿಧ ರೂಪಗಳನ್ನು ಪಡೆಯುತ್ತವೆ. ಯಜ್ಞ ಮಾಡುವವನ ಶ್ರದ್ಧೆಯು ಆಧ್ಯಾತ್ಮಿಕ ಜ್ಞಾನದ ಘಟ್ಟವನ್ನು ತಲುಪಿದಾಗ ಅವನು ಇಂತಹ ಜ್ಞಾನವಿಲ್ಲದೆ ಐಹಿಕ ವಸ್ತುಗಳನ್ನು ಯಜ್ಞವನ್ನಷ್ಟೇ ಮಾಡುವವರಿಗಿಂತ ಮುನ್ನಡೆದಿದ್ದಾನೆ ಎಂದು ಭಾವಿಸಬೇಕು. ಏಕೆಂದರೆ ಜ್ಞಾನ ಪಡೆಯದೆ ಮಾಡಿದ ಯಜ್ಞಗಳು ಐಹಿಕ ನೆಲೆಯಲ್ಲಿ ಉಳಿಯುತ್ತವೆ. ಇವುಗಳಿಂದ ಯಾವ ಆಧ್ಯಾತ್ಮಿಕ ಫಲವೂ ಇಲ್ಲ. ನಿಜವಾದ ಜ್ಞಾನವು ಆಧ್ಯಾತ್ಮಿಕ ಜ್ಞಾನದ ಅತ್ಯುನ್ನತ ಹಂತವಾದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಖರವನ್ನು ಮುಟ್ಟುತ್ತದೆ. ಯಜ್ಞ ಮಾಡುವವನ ಜ್ಞಾನವು ಉನ್ನತ ಮಟ್ಟಕ್ಕೇರದಿದ್ದರೆ ಯಜ್ಞಗಳು ಐಹಿಕ ಕರ್ಮಗಳಷ್ಟೇ. ಆದರೆ ಅವನು ಆಧ್ಯಾತ್ಮಿಕ ಜ್ಞಾನದ ಮಟ್ಟಕ್ಕೇರಿಸಿದಾಗ ಅಂತಹ ಎಲ್ಲ ಕರ್ಮಗಳು ಆಧ್ಯಾತ್ಮಿಕ ನೆಲೆಗೆ ಏರುತ್ತವೆ. ಪ್ರಜ್ಞೆಯಲ್ಲಿನ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಯಜ್ಞ ಕರ್ಮಗಳನ್ನು ಕೆಲವೊಮ್ಮೆ ಕರ್ಮಕಾಂಡಗಳೆಂದು, ಕೆಲವೊಮ್ಮೆ ಜ್ಞಾನ ಕಾಂಡಗಳೆಂದು ಕರೆಯುತ್ತಾರೆ. ಜ್ಞಾನದ ಗುರಿಯಿಂದ ಮಾಡಿದ ಯಜ್ಞವು ಉತ್ತಮ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಮಾತಾಜಿ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲ ಯಜ್ಞಗಳ ಗುರಿ ಒಂದೇ, ಅದು ಸಂಪೂರ್ಣ ಜ್ಞಾನ ಸ್ಥಿತಿಯನ್ನು ಮುಟ್ಟುವುದು. ಅಂದ್ರೆ ಅಂತಿಮವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗುವುದು. ಆದರೆ ಈ ಯಜ್ಞಗಳನ್ನು ಮಾಡುವ ಶ್ರದ್ಧೆ ಏನಿದೆ ಅದನ್ನು ಆಧ್ಯಾತ್ಮಿಕ ಜ್ಞಾನದ ಘಟ್ಟವನ್ನು ತಲುಪಬೇಕು. ಈ ಕರ್ಮಕಾಂಡೀಯ ಯಜ್ಞಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಭಗವಂತ ಈ ಭಗವದ್ಗೀತೆಯನ್ನು 3 ಭಾಗಗಳಾಗಿ ಮಾಡಿದ್ದಾನೆ. ಮೊದಲನೆಯದು ಕರ್ಮಯೋಗ, ನಂತರ ಭಕ್ತಿಯೋಗ, ನಂತರ ಜ್ಞಾನಯೋಗದ ಬಗ್ಗೆಯನ್ನು ಹೇಳ್ತಾನೆ. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನಯೋಗದ ಬಗ್ಗೆ ಹೇಳ್ತಾನೆ. ಅಂದ್ರೆ ಜ್ಞಾನವನ್ನು ಪಡೆಯದೆ ನಾವು ಬರೀ ಯಜ್ಞಗಳನ್ನು ಮಾಡ್ತಾ ಹೋದ್ರೆ ಅದು ನಮ್ಗೆ ಅರ್ಥವಾಗ್ತಾ ಇಲ್ಲ, ನಾವು ಯಜ್ಞಗಳನ್ನ ಯಾಕೆ ಮಾಡ್ತಾ ಇದೀವಿ ಅಂತ. ಅದರಿಂದ ಏನಾಗುತ್ತೆ, ಅದು ಕರ್ಮಕಾಂಡಿ ಯಜ್ಞಗಳಾಗಿ ಉಳ್ಕೊಳ್ಳುತ್ತೆ. ಇದರಿಂದ ಭಗವಂತ ಹೇಳ್ತಾ ಇದ್ದಾನೆ, ಜ್ಞಾನ ಪಡೆಯದೆ ಮಾಡಿದ ಯಜ್ಞಗಳು ಐಹಿಕ ನೆಲೆಯಲ್ಲೇ ಉಳಿಯುತ್ತವೆ. ಅದು ಜ್ಞಾನಯೋಗ ಕೂಡ ನಮ್ಗೆ ಮುಖ್ಯ. ಅದಕ್ಕೆ ಭಗವಂತ 6 ಅಧ್ಯಾಯಗಳನ್ನು ಜ್ಞಾನಯೋಗಕ್ಕೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ಪ್ರಜ್ಞೆಯಲ್ಲಿನ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಯಜ್ಞ ಕರ್ಮಗಳನ್ನು ಕೆಲವೊಮ್ಮೆ ಕರ್ಮಕಾಂಡಗಳೆಂದು, ಕೆಲವೊಮ್ಮೆ ಜ್ಞಾನಕಾಂಡಗಳೆಂದು ಮಾಡುತ್ತಾರೆ. ಅಂದ್ರೆ ನಮ್ಮ ಪ್ರಜ್ಞೆ ಎಲ್ಲಿದೆ, ನಮ್ಮ ಯಜ್ಞ ಇದು ಐಹಿಕ ನೆಲೆಯಲ್ಲಿದ್ದರೆ ಅದು ಕರ್ಮಕಾಂಡೀಯ ಯಜ್ಞಗಳಾಗುತ್ತವೆ. ಯಾವಾಗ ನಾವು ಜ್ಞಾನದ ಗುರಿಯನ್ನು ಇಟ್ಟುಕೊಂಡು ಭಗವಂತನ ಧ್ಯಾನದಲ್ಲಿ ಯಜ್ಞವನ್ನು ಮಾಡ್ತೇವೆ, ಅದು ಆ ಯಜ್ಞ ಉತ್ತಮ, ಅದು ಜ್ಞಾನದ ಗುರಿಯಿಂದ ನಾವು ಮಾಡ್ತಾ ಇರೋದು. ಸೊ ಅದರಿಂದ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀಲ ಪ್ರಭುಪಾದರು ವ್ಯಾಖ್ಯಾನ ಕೊಟ್ಟಿದ್ದಾರೆ, ನಾವು ಜ್ಞಾನದ ಗುರಿಯಿಂದ ಯಜ್ಞವನ್ನು ಮಾಡಬೇಕು. ಶ್ಲೋಕ 34. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಈಗ ಯಾರು ಓದ್ತೀರಾ? ಶ್ಲೋಕ 34. ಹರೇ ಕೃಷ್ಣ ಪ್ರಭು. ಒಬ್ಬೊಬ್ರು ಓದಿ. ಹರೇ ಮಾತಾಜಿ ಕೃಷ್ಣ ಓದಿ ಫಸ್ಟ್. ಪ್ರಭು. ಮಾತಾಜಿ ಓದಿ. ಶ್ಲೋಕ 34. ತದ್ವಿದ್ಧಿ ಪ್ರಾಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅನುವಾದ:
ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ. ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಭಾವಾರ್ಥ: ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ಆದುದರಿಂದ ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿ ಹೇಳುತ್ತಾನೆ. ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸದೆ ಯಾರು ನಿಜವಾದ ಗುರುವಾಗಲು ಸಾಧ್ಯವಿಲ್ಲ. ಭಗವಂತನೇ ಪ್ರಪ್ರಥಮ ಗುರು. ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ಯಥಾವತ್ತಾಗಿ ಹೇಳಿಕೊಡಬಲ್ಲ. ಸೋಗು ಆಗುವ ಮೂರ್ಖರು ಮಾಡುವಂತೆ ತನ್ನ ಪ್ರಕ್ರಿಯೆಯನ್ನು ತಾನೇ ಸೃಷ್ಟಿಸಿಕೊಂಡು ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾಗವತವು 6.3.19 ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಎಂದರೆ ಧರ್ಮ ಮಾರ್ಗವನ್ನು ಭಗವಂತನೇ ನೇರವಾಗಿ ತೋರಿಸಿಕೊಡುತ್ತಾನೆ ಎಂದು ಹೇಳುತ್ತದೆ. ಆದುದರಿಂದ ಊಹಾತ್ಮಕ ಚಿಂತನೆಗಳಾಗಲಿ ಒಣವಾದವುಗಳಾಗಲಿ ಮನುಷ್ಯನನ್ನು ಸರಿಯಾದ ದಾರಿಗೆ ಕರೆದೊಯ್ಯಲಾರವು. ವಿದ್ಯಾಗ್ರಂಥಗಳನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ಪಡೆದುಕೊಳ್ಳಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಶಿಷ್ಯನು ಒಣ ಪ್ರತಿಷ್ಠೆ ಇಲ್ಲದೆ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಗತಿಯ ಗುಟ್ಟು. ಆಧ್ಯಾತ್ಮಿಕ ಅರಿವಿಗೆ ಪ್ರಶ್ನಿಸುವುದು ಮತ್ತು ವಿಧೇಯತೆಗಳೆರಡೂ ಇರಬೇಕು. ವಿಧೇಯತೆ ಮತ್ತು ಸೇವೆಗಳು ಇಲ್ಲದಿದ್ದರೆ ವಿದ್ವಾಂಸನಾದ ಗುರುವನ್ನು ಪ್ರಶ್ನಿಸುವುದರಿಂದ ಪ್ರಯೋಜನವಿಲ್ಲ. ಗುರುವಿನ ಪರೀಕ್ಷೆಯಲ್ಲಿ ಶಿಷ್ಯನು ಉತ್ತೀರ್ಣನಾಗಬೇಕು. ಗುರುವು ಶಿಷ್ಯನ ಪ್ರಾಮಾಣಿಕ ಹಂಬಲವನ್ನು ಕಂಡಾಗ ತಂತಾನೇ ಅವನಿಗೆ ನಿಜವಾದ ಆಧ್ಯಾತ್ಮಿಕ ಅರಿವನ್ನು ಅನುಗ್ರಹಿಸುತ್ತಾನೆ. ಈ ಶ್ಲೋಕದಲ್ಲಿ ಕುರುಡು ಅನುಸರಣೆ ಮತ್ತು ಅಸಂಬದ್ಧ ಪ್ರಶ್ನೆಗಳು ಎರಡನ್ನೂ ಖಂಡಿಸಿದೆ. ಶಿಷ್ಯನು ಗುರುವಿನ ಮಾತುಗಳನ್ನು ವಿಧೇಯತೆಯಿಂದ ಆಲಿಸಬೇಕು. ಅಷ್ಟೇ ಅಲ್ಲದೆ ವಿಧೇಯನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ಗುರುವಿನಿಂದ ಸ್ಪಷ್ಟವಾದ ಅರಿವನ್ನು ಪಡೆಯಬೇಕು. ನಿಜವಾದ ಗುರುವು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯೆ ತೋರುತ್ತಾನೆ. ಆದುದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗಿರ್ತಾನೆ. ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗಿರುತ್ತದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಇಲ್ಲಿ ಭಗವಂತ ಉಪದೇಶ ಹೇಳ್ತಾ ಇದ್ದಾನೆ ಶ್ರೀ ಅರ್ಜುನನಿಗೆ. ಈ ಎಲ್ಲ ಉಪದೇಶ ನಮಗೂ ಕೂಡ ನಾವು ಸರಿಯಾದ ಗುರುವಿನ ಬಳಿಗೆ ಹೋಗ್ಬೇಕು ಮತ್ತು ಸತ್ಯವನ್ನು ಅವರಿಂದ ಕೇಳಿ ತಿಳ್ಕೋಬೇಕು. ಅವರಿಂದ ಸತ್ಯವನ್ನು ಕೇಳಿ ರೋಪ್ ಹಾಕೋದಲ್ಲ ಅವ್ರ ಮೇಲೆ, ಅವ್ರನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು. ಮೊದಲು ನಾವು ನಮ್ರರಾಗಿರಬೇಕು, ಅವರಿಗೆ ಸೇವೆ ಮಾಡಬೇಕು. ತದ್ವಿದ್ಧಿ ಪ್ರಣಿಪಾತೇನ ನಂತರ ಪರಿಪ್ರಶ್ನೇನ ಸೇವೆಯ. ಸೇವೆ ಮಾಡಬೇಕು ಮತ್ತು ಅವರನ್ನು ಪಾದ ಸೇವೆಯನ್ನು ಮಾಡಿ ಪರಿಪ್ರಶ್ನೆಯನ್ನು ಪ್ರೀತಿಪೂರ್ವಕವಾಗಿ ಮತ್ತು ನಮ್ರನಾಗಿ ಅವರಿಗೆ ಪ್ರಶ್ನೆಗಳನ್ನು ಕೇಳಬೇಕು. ಯಾರು ಆತ್ಮ ಸಾಕ್ಷಾತ್ಕಾರ ಪಡೆದಿರ್ತಾರೆ ಅಂಥವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಅಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಸರಿಯಾದ ಗುರುವಿನ ಬಳಿಗೆ ಹೋಗ್ಬೇಕು. ಇಲ್ಲಿ ಈ ಮಾರ್ಗದಲ್ಲಿ ನಮಗೆ ಗುರು ಪರಂಪರೆಯಲ್ಲಿ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗು ಅಂತ ಹೇಳಿ ಬುದ್ಧಿವಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಮ್ಗೆ ಪುಸ್ತಕವನ್ನು ಕೂಡ ಸಿಕ್ಕಿದೆ. ನಮ್ಗೆ ಈ ಪುಸ್ತಕ ಸಿಕ್ಕಿದ್ರು ನಮ್ಗೆ ಓದೋದಕ್ಕೆ ಅರ್ಥವಾಗೋದಿಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಬರೇ ಓದ್ತಿದ್ರೆ ಅರ್ಥವಾಗೋದಿಲ್ಲ. ನಾವು ಬಂದು ಕ್ಲಾಸಲ್ಲಿ ಬಂದ್ರೆ ಯಾರಾದರೂ ಸೀನಿಯರ್ ಡಿವೋಟೀಸ್, ನಾವು ಸೀನಿಯರ್ ಡಿವೋಟಿಯಿಂದ ಕೇಳಿ ತಿಳ್ಕೊತೀವಿ, ಅವರು ನಮ್ಗೆ ಇನ್ನೊಬ್ರು ಹೇಳ್ಕೊಡ್ತಾರೆ. ಈ ರೀತಿಯಾಗಿ ಒಂದು ಪರಂಪರೆಯಾಗಿ ಒಬ್ಬರ ಆಧಾರದ ಮೇಲೆ ಒಬ್ಬರು ಬರ್ತಾ ಇರ್ತಾರೆ. ಈ ಪರಂಪರೆಯಿಂದ ಬಂದಾಗ ಮಾತ್ರ ನಮ್ಗೆ ಅರ್ಥವಾಗುತ್ತೆ. ಆ ಪರಂಪರೆಯ ಬಗ್ಗೆ ಭಗವಂತ ಆಗ್ಲೇ ಮೊದಲ 7ನೇ ಶ್ಲೋಕದಲ್ಲೇ ಹೇಳ್ಬಿಡ್ತೇನೆ ನಮ್ಗೆ. ಇಲ್ಲಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀನಂ. ಈ ಧರ್ಮವನ್ನು ಕೇವಲ ಭಗವಂತ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಮಾಡಿದ ಧರ್ಮ, ನೀನ್ ಮಾಡಿದ ಧರ್ಮ ಅದಾಗೋದಿಲ್ಲ. ಕೇವಲ ಭಗವಂತ ಮಾತ್ರ ಧರ್ಮವನ್ನು ಮಾಡ್ಲಿಕ್ಕೆ ಸಾಧ್ಯ. ಅಂತಹ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಾವು ಎಂಬಕ್ಕೆ ಒಂದು ನಿಜವಾದ ಗುರುವಿನ ಬಳಿಗೆ ಹೋಗ್ಬೇಕು ಮತ್ತು ಶರಣಾಗಬೇಕು. ಶಿಷ್ಯನು ಯಾವುದೇ ಪ್ರತಿಷ್ಠೆ ಇಲ್ಲದೆ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ಇಲ್ಲಿ ನಾವು ಪುರಂದರ ದಾಸರ ಒಂದು ಇದು ಕೀರ್ತನೆಯನ್ನು ನೋಡೋದಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಪರಿಪರಿ ಶಾಸ್ತ್ರವನ್ನು ಓದಿದರೆ ಏನು ಸುಖ, ವ್ಯರ್ಥ ಎಲ್ಲಾನು. 6 ಶಾಸ್ತ್ರವನ್ನು ಓದಿದರೆ ಏನು ಸುಖ, 100 ಪುರಾಣ ಓದಿದರೆ ಏನು ಸುಖ. ಸಾರನ್ಯಾಯ ಕತೆ ಕೇಳಿದರೆ ಸುಖ, ಧೀರನಂತೆ ತಿರುಗದೇರೇನು ಸುಖ. ಗುರುವನ ಗುಲಾಮನಾಗುವುದವರೆಗೂ ಏನು ಸುಖ ಇಲ್ಲ. ಕೊರಳಲು ಮಾಲೆ ಧರಿಸಿದರೆ ಏನು, ಬೆರಳಲು ಜಪಮಣೆ ಮಾಡಿದರೆ ಏನು. ಮರಳನಾಗಿ ಶರೀರಕ್ಕೆ ಬೂದಿ ಬಳಕೊಂಡು ತಿರುಗುದರೆ ಏನು. ನಾರಿಯ ಭೋಗ ಅಳಿಸಿದರಿಲ್ಲ, ಶರೀರಕ್ಕೆ ಸುಖವ ಬಿಡಿಸಿದರೆ ಇಲ್ಲ.
ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವವರೆಗೆ ಗುರುವಿನ ಗುಲಾಮನಾಗುವವರೆಗೆ ನಿಮಗೆ ಶ್ರೀ ಪುರಂದರ ವಿಠಲನ ಕೃಪೆ ಸಿಗುವುದಿಲ್ಲ. ಸೊ ಇದು ಇದು ಪುರಂದರ ದಾಸರ ಕೀರ್ತನೆ. ಇದು ತುಂಬ ಚೆನ್ನಾಗಿದೆ, ಈ ಶ್ಲೋಕಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಅದರಿಂದ ಶಿಷ್ಯನು ಗುರುವಿನ ಮಾತುಗಳನ್ನು ವಿಧೇಯತೆಯಿಂದ ಆಲಿಸಬೇಕು ಮತ್ತು ವಿಧೇಯನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಯನ್ನು ಪ್ರಶ್ನೆ ಕೇಳಿ ನಾವು ಜ್ಞಾನವನ್ನು ಪಡ್ಕೋಬೇಕು. ಶ್ಲೋಕ 35. ಯಜ್ಞಾತ್ವಾ ನ ಪುನಃ ಮೋಹಂ ಏವಂ ಯಾಸ್ಯಸಿ ಪಾಂಡವಃ ಏನ ಭೂತಾನಿ ಅಶೇಷಾಣಿ ದ್ರಕ್ಷ್ಯಸಿ ಆತ್ಮನಿ ಅತ ಊಮಯಿ. ಯಾರು ಓದ್ತೀರಿ ಇವಾಗ 35? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಓದಿ. ಮಾತಾಜಿ ನೀವು ನೆಕ್ಸ್ಟ್ ನೀವು ಓದಿ. ಪ್ರಭುಜಿ ಓದಿ. ಯತ್ ಜ್ಞಾತ್ವಾನ್ ಪುನಃ ಮೋಹಂ ಏನಂ ಯಾಸ್ಯಸಿ ಪ್ರಾಣವಃ ಏನ ಭೂತಾನಿ ಅಶೇಷಾಣಿ ದ್ರಕ್ಷ್ಯಸಿ ಆತ್ಮನಿ ಅತಃ ಊಮಯಿ. ಅನುವಾದ. ಪ್ರಭುಪಾದರಿಂದ ಪದರಿಗೆ ಜಯವಾಗಲಿ. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೆ. ಭಾವಾರ್ಥ. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ವಸ್ತುಗಳ ನಿಜವಾದ ಸ್ವರೂಪವನ್ನು ತಿಳಿದಿರುತ್ತಾನೆ. ಅಂಥ ವ್ಯಕ್ತಿಯಿಂದ ಜ್ಞಾನವನ್ನು ಪಡೆಯುವುದರ ಫಲ ಎಂದರೆ ಎಲ್ಲ ಜೀವಿಗಳು ದೇವೋತ್ತಮ ಪರಪುರುಷನಾದ ಶ್ರೀಕೃಷ್ಣ ವಿಭಿನ್ನ ಅಂಶ ಎಂದು ಅರಿವು ದೊರೆಯುವುದು. ಕೃಷ್ಣನಿಂದ ಪ್ರತ್ಯೇಕವಾಗಿರುವ ಅಸ್ತಿತ್ವದ ಕಲ್ಪನೆಗೆ ಮಾಯಾ ಎಂದು ಹೆಸರು. ಕೆಲವರು ನಮಗೂ ಕೃಷ್ಣನಿಗೂ ಸಂಬಂಧವೇ ಇಲ್ಲ, ಕೃಷ್ಣನು ದೊಡ್ಡ ಐತಿಹಾಸಿಕ ವ್ಯಕ್ತಿ ಮಾತ್ರ ಮತ್ತು ಪರಮ ಸತ್ಯವು ನಿರಾಕಾರ ಬ್ರಹ್ಮನೆಂದು ಯೋಚಿಸುತ್ತಾರೆ. ವಾಸ್ತವವಾಗಿ ಭಗವದ್ಗೀತೆ ಹೇಳಿದಂತೆ ಈ ನಿರಾಕಾರ ಬ್ರಹ್ಮನೆನ್ನುವುದು ಕೃಷ್ಣನ ವೈಯಕ್ತಿಕ ಪ್ರಭೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲದಕ್ಕೂ ಕಾರಣನು. ಕೃಷ್ಣನು ದೇವೋತ್ತಮ ಪರಮ ಪುರುಷ, ಎಲ್ಲ ಕಾರಣಗಳ ಕಾರಣನು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಕೋಟ್ಯಂತರ ಅವತಾರಗಳು ಅವನ ವಿವಿಧ ವಿಸ್ತರಣೆಗಳು ಮಾತ್ರ. ಹಾಗೆಯೇ ಜೀವಿಗಳು ವಿಸ್ತರಣೆಗಳೇ. ತನ್ನ ಹಲವು ವಿಸ್ತರಣೆಗಳಲ್ಲಿ ಕೃಷ್ಣನು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಎಂದು ಮಾಯಾವಾದಿ ತತ್ವಶಾಸ್ತ್ರಜ್ಞರು ತಪ್ಪಾಗಿ ಯೋಚಿಸುತ್ತಾರೆ. ಈ ಯೋಚನೆಯು ಭೌತಿಕ ಜಗತ್ತಿನ ಅನುಭವದಿಂದ ಬಂದದ್ದು. ಒಂದು ವಸ್ತುವನ್ನು ಚೂರು ಚೂರಾಗಿ ಮಾಡಿ ಹಂಚಿದರೆ ಅದು ಸ್ವಂತದ ಮೂಲ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಐಹಿಕ ಜಗತ್ತಿನಲ್ಲಿ ನಮ್ಮ ಅನುಭವ. ಆದರೆ ಪರಾತ್ಪರ ಎಂದರೆ ಒಂದಕ್ಕೆ ಒಂದು ಸೇರಿದರೂ ಒಂದೇ ಮತ್ತು ಒಂದರಲ್ಲಿ ಒಂದನ್ನು ಕಳೆದರೂ ಒಂದೇ. ಮಾಯಾವಾದಿ ತತ್ವಶಾಸ್ತ್ರಜ್ಞರಿಗೆ ಇದು ಅರ್ಥವಾಗುವುದಿಲ್ಲ. ಪರಾತ್ಪರ ಜಗತ್ತಿನಲ್ಲಿ ಇದೇ ವಾಸ್ತವ ಸಂಗತಿ. ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಸಾಕಷ್ಟು ತಿಳುವಳಿಕೆ ಇಲ್ಲದಿರುವುದಿಲ್ಲ. ಈಗ ನಮ್ಮನ್ನು ಮಾಯೆ ಆವರಿಸಿದೆ. ಆದ್ದರಿಂದ ನಾವು ಕೃಷ್ಣನಿಂದ ಪ್ರತ್ಯೇಕ ಎಂದು ಯೋಚಿಸುತ್ತೇವೆ. ನಾವು ಕೃಷ್ಣನಿಂದ ಪ್ರತ್ಯೇಕಗೊಂಡ ಭಾಗಗಳಾದರೂ ನಾವು ಅವನಿಂದ ಭಿನ್ನವಲ್ಲ. ಜೀವಿಗಳ ಶಾರೀರಿಕ ವ್ಯತ್ಯಾಸವೆನ್ನುವುದು ಮಾಯ. ಕೃಷ್ಣನನ್ನು ತೃಪ್ತಪಡಿಸುವುದಕ್ಕಾಗಿಯೇ ನಾನಿರುವುದು. ಮಾಯೆಯ ದೆಸೆಯಿಂದ ಅರ್ಜುನನು ತನ್ನ ಬಂಧುಗಳೊಡನೆ ಇರುವ ಅಲ್ಪಕಾಲ ದೈಹಿಕ ಬಾಂಧವ್ಯವೇ ಕೃಷ್ಣನೊಡನೆ ಇರುವ ಶಾಶ್ವತವಾದ ಆಧ್ಯಾತ್ಮಿಕ ಬಾಂಧವ್ಯಕ್ಕಿಂತ ಹೆಚ್ಚು ಮುಖ್ಯ ಎಂದು ಭಾವಿಸಿದ. ಗೀತೆಯ ಇಡೀ ಉಪದೇಶದ ಧ್ಯೇಯವೇ ಹೀಗಿದೆ. ಕೃಷ್ಣನ ನಿತ್ಯ ಸೇವಕನಾದ ಜೀವಿಯನ್ನು ಕೃಷ್ಣನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಮತ್ತು ಕೃಷ್ಣನಿಂದ ಪ್ರತ್ಯೇಕವಾಗಿ ತನಗೆ ಅಸ್ತಿತ್ವವಿದೆ ಎಂಬ ಜೀವಿಯ ಭಾವನೆಯು ಮಾಯೆ. ಪರಮಪ್ರಭುವಿನ ಭಿನ್ನಾಂಶಗಳಾಗಿ ಜೀವಿಗಳು ಸಾಧಿಸಬೇಕಾದ ಒಂದು ಗುರಿ ಇದೆ. ನೆನಪಿಗೂ ಎಟುಕದಷ್ಟು ಕಾಲದಿಂದ ಈ ಗುರಿಯನ್ನು ಅವರು ಮರೆತಿದ್ದಾರೆ. ಈ ಕಾರಣದಿಂದ ಮನುಷ್ಯರು, ಪ್ರಾಣಿಗಳು, ದೇವತೆಗಳು ಬೇರೆ ಬೇರೆ ದೇಹಗಳಲ್ಲಿ ನೆಲೆಸಿದ್ದಾರೆ. ಭಗವಂತನ ಆಧ್ಯಾತ್ಮಿಕ ಸೇವೆಯನ್ನು ಮರೆತಿದ್ದರಿಂದಲೇ ಇಂತಹ ದೈಹಿಕ ವ್ಯತ್ಯಾಸಗಳು ಉದ್ಭವಿಸಿವೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿರುವವನು ಈ ಮಾಯೆಯಿಂದ ಕೂಡಲೇ ಬಿಡುಗಡೆ ಹೊಂದುತ್ತಾನೆ. ಇಂತಹ ಶುದ್ಧ ಜ್ಞಾನವನ್ನು ನಿಜವಾದ ಗುರುವಿನಿಂದ ಮಾತ್ರ ಪಡೆಯಬಹುದು. ಹೀಗೆ ಪಡೆದುಕೊಂಡ ಜೀವಿಯು ಕೃಷ್ಣನಿಗೆ ಸರಿಸಮಾನಿನ ಭ್ರಮೆಯನ್ನು ನಿವಾರಿಸಿಕೊಳ್ಳಬಹುದು. ಪರಿಪೂರ್ಣ ಜ್ಞಾನವು ಇದು. ಪರಿಪೂರ್ಣನಾದ ಕೃಷ್ಣನು ಎಲ್ಲ ಜೀವಿಗಳಿಗೂ ಪರಮ ಆಶ್ರಯನು ಮತ್ತು ಇಂಥ ಆಶ್ರಯವನ್ನು ತ್ಯಜಿಸಿದರೆ ಜೀವಿಗಳು ಭೌತಿಕ ವ್ಯಕ್ತಿಯಿಂದ ಭ್ರಾಂತಿಗೊಳಗಾಗಿ ತಮಗೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದು ಕಲ್ಪಿಸಿಕೊಳ್ಳುತ್ತಾರೆ. ಹೀಗೆ ಬೇರೆ ಬೇರೆ ಹಂತದ ಭೌತಿಕ ಕಲ್ಪನೆಯಿಂದಾಗಿ ಅವರು ಕೃಷ್ಣನನ್ನು ಮರೆತು ಬಿಡುತ್ತಾರೆ. ಆದರೆ ಹೀಗೆ ಭ್ರಮೆಗೊಂಡ ಜೀವಿಗಳು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡರೆ ಅವರು ಮುಖ್ಯ ಮಾರ್ಗದಲ್ಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು.
ಇದನ್ನು ಭಾಗವತವು 2ನೇ ಖಂಡ 10.6 ಅಧ್ಯಾಯದಲ್ಲಿ ಹೇಳಿದೆ. ಮುಕ್ತಿರ್ಹಿತ್ವಾ ನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಎಂದು ದೃಢಪಡಿಸುತ್ತದೆ. ಮುಕ್ತಿ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ನಿತ್ಯ ಸೇವಕನಾಗಿ ತನ್ನ ನಿಜ ಸ್ವರೂಪದಲ್ಲಿರುವುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. So, ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಆತ್ಮ ನಮ್ಗೆ. ಸಾಕ್ಷಾತ್ಕಾರ ಅಂದ್ರೆ ಏನ್ ಗುರೂಜಿ? ಆಗಿದೆಯಲ್ಲ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾವು ಆತ್ಮ ಅಂತ ತಿಳ್ಕೊಳ್ಳೋದು ಫಸ್ಟ್. ಓ ಸೊ ಅದನ್ನು ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನಲ್ಲ ಅಲ್ವಾ. ಸೊ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾವು ಆತ್ಮ, ನಾವು ಭಗವಂತ, ಕೃಷ್ಣ ಯಾರು, ನಮಗೂ ಕೃಷ್ಣನಿಗೂ ಏನು ಸಂಬಂಧ, ಇದನ್ನ ನಾವು ತಿಳ್ಕೊಂಡಾಗ ಇದನ್ನ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅಂತ ಕರೀತಾರೆ. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಸೆಲ್ಫ್ ರಿಯಲೈಸೇಷನ್ ಅಂತಾರೆ ಇಂಗ್ಲಿಷಲ್ಲಿ, ಸೆಲ್ಫ್ ರಿಯಲೈಸೇಷನ್ ಅಂತಾರೆ. ಸೊ ನಮ್ಮ ಬಗ್ಗೆ ನಾವು ತಿಳ್ಕೊಂಡು, ಇಷ್ಟು ದಿವಸ ನಮ್ಗೆ ಗೊತ್ತಿಲ್ಲ, ನಾವು ದೇಹನೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅದು ದೇಹ ನಾವು ಅನ್ನೋದು ಆತ್ಮ ಸಾಕ್ಷಾತ್ಕಾರ ಅಲ್ಲ. ಆತ್ಮ ನಾವು ಏನು ತಿಳ್ಕೊತೀವಲ್ಲ ಅದು ಆತ್ಮ ಸಾಕ್ಷಾತ್ಕಾರ. ಸೊ ಯಾವ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ಅವನು ನಿಜವಾದ ಸ್ವರೂಪವನ್ನು ತಿಳಿದಿರ್ತಾನೆ, ಅಂತಹ ವ್ಯಕ್ತಿಯಿಂದ ನಾವು ಜ್ಞಾನವನ್ನು ಪಡಿಬೇಕು. ಸೊ ಆವಾಗ ನಮಗೂ ಅವನು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ಕೊಡ್ತಾನೆ. ಸೊ ಮತ್ತು ಇನ್ನೊಂದು ಮುಖ್ಯ ಅಂದ್ರೆ ನಾವು ಕೃಷ್ಣನ ವಿಭಿನ್ನ ಅಂಶ. ಸೊ ಅದೊಂದು ಅರಿವು ಆಗುತ್ತೆ ನಮಗೆ, ನಾವು ಕೃಷ್ಣನ ಅಂಶ ನಾವು ಅನ್ನೋದು, ಅದು ಕೂಡ ಆತ್ಮ ಸಾಕ್ಷಾತ್ಕಾರದ ಒಂದು ಇದು ಪಾರ್ಟ್. ಸೊ ವಾಸ್ತವಿಕವಾಗಿ ಕೆಲವರು ಈ ಬ್ರಹ್ಮನ ಒಂದು, ಈ ಕೃಷ್ಣನಿಂದ ಬರುವ ಪ್ರಭೆ ಏನಿದೆ, ಬೆಳಕು, ಅದನ್ನೇ ಬ್ರಹ್ಮ, ಅದನ್ನೇ ಕೃಷ್ಣ ಅಂದ್ಕೊಂಡ್ಬಿಡ್ತಾರೆ, ಅದನ್ನೇ ದೇವರು ಅಂದ್ಕೊಂಡ್ಬಿಡ್ತಾರೆ. ಅದು ಕೃಷ್ಣ, ಆ ಬೆಳಕು ಕೃಷ್ಣನಿಂದ ಬರ್ತಾ ಇದೆ ಅನ್ನೋ ಜ್ಞಾನ ಅವ್ರಿಗಿಲ್ಲ. ಅವ್ರೇನ್ ಅನ್ಕೋತಾರೆ, ಅವ್ರು ನಿರಾಕಾರ ಬ್ರಹ್ಮನ್, ಅವ್ರು ಕೇವಲ ಬೆಳಕು, ಅದು ಅದಕ್ಕೆ ಆಕಾರ ಇಲ್ಲ ಎನ್ನುವುದು ಹೇಳ್ಕೊತಾರೆ ಅವರು, ಈ ಮಾಯವಾದಗಳು ಹೇಳ್ತಾರೆ. ಆದರೆ ಆ ಬೆಳಕು ಬರ್ತಾ ಇರೋದು ಎಲ್ಲಿಂದ? ಅದು ವೈಯಕ್ತಿಕ ಪ್ರಭೆ, ಕೃಷ್ಣನ ಅವರ ಅದು. ಸೊ ಅಲ್ಲಿಂದ ಬರ್ತಾ ಇರೋದು. ಸೊ ಎಲ್ಲವೂ ಕೂಡ ಕೃಷ್ಣನ ವಿಸ್ತರಣೆಗಳೇ, ನಾವುಗಳೆಲ್ಲರೂ ಕೂಡ ಕೃಷ್ಣನ ವಿಸ್ತರಣೆಗಳೇ. ಸೊ ಅದರಿಂದ ನಮ್ಮ ಕೆಲಸ ಏನು? ಕೃಷ್ಣನನ್ನು ತೃಪ್ತಿಪಡಿಸಿರುವುದು, ಯಾವಾಗಲೂ ಕೃಷ್ಣನ ತೃಪ್ತಿಪಡಿಸ್ಬೋದು. ಕೃಷ್ಣನ ಸೇವಕರು ನಾವು. ಈ ಇದೊಂದು ನಮಗೆ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಸೊ ನಮಗೆ ಮಾಯೆ ಇರುವುದರಿಂದ, ಮಾಯೆ ಆವರಿಸಿಕೊಂಡಿರೋದ್ರಿಂದ, ಮಾಯೆ ಯಾಕೆ ಬಂದಿದೆ? ನಮಗೆ ಈ ಭೌತಿಕ ವಸ್ತುಗಳನ್ನು ಭೋಗಿಸುವ ಒಂದು ಆಸೆಯಿಂದ ನಾವು ಮಾಯೆಯಲ್ಲಿ ಸಿಗಾಕೊಂಡಿದ್ದೀವಿ. ಸೊ ಈ ಮಾಯೆಯ ಆಶ್ರಯಲ್ಲಿ ಯಾವಾಗ ಇರ್ತೀವಿ ನಮಗೆ, ಸೊ ನಾವು ಅನ್ಕೋತೀವಿ ನಮ್ಮ ಬಂಧು ಬಾಂಧವರಲ್ಲಿ ನಮಗೆ ಅಲ್ಪ ಕಾಲದ ಏನು ದೈಹಿಕ ಬಾಂಧವ್ಯ ಇದೆ ಅದೇ ಎಲ್ಲ ದೊಡ್ಡ ಭಾವನೆ ಅಂದ್ಕೊಂಡ್ಬಿಡ್ತೀವಿ. ಕೃಷ್ಣನೊಂದಿಗೆ ಇರುವ ಶಾಶ್ವತ ಸಂಬಂಧವನ್ನು ನಾವು ಮರ್ತು ಬಿಡ್ತೀವಿ. ಸೊ ಇಡೀ ಗೀತೆಯ ಉಪದೇಶ ಇದೆ, ನಾವು ಏನ್ ಮಾಡಬೇಕು? ನಾವು ಕೃಷ್ಣನ ನಿತ್ಯ ಸೇವಕ, ನಾವು ಕೃಷ್ಣನಿಂದ ಬೇರ್ಪಡಿಸ್ಲಿಕ್ಕೆ ನಮ್ಮನ್ನೇ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಕೃಷ್ಣನ ಸೇವಕರಾಗಿ ಇರಬೇಕು. ಸೊ ಈ ವಿಷಯವನ್ನು ನಾವು ಈ ವಿಷಯನ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅಂತ ಕರೀತಾರೆ. ನಾವೇನ್ ಮಾಡಿದೀವಿ? ಕೋಟಿ ವರ್ಷಗಳಿಂದ ನಾವು ಈ ನಮ್ಮ ಈ ನಿಜವಾದ ಅಸ್ತಿತ್ವವನ್ನು ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಅದರಿಂದ ನಾವು ಬೇರೆ ಬೇರೆ ದೇಹಗಳಲ್ಲಿ ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಕಷ್ಟಗಳನ್ನು ನಾವು ಪಡ್ತಾನೆ ಇರ್ತೀವಿ. ಸೊ ಆದ್ರಿಂದ ಕೃಷ್ಣನು ಎಲ್ಲ ಜೀವಿಗಳ ಪರಮ ಆಶ್ರಯ. ಅಂತಹ ಆಶ್ರಯವನ್ನು ಯಾರು ತ್ಯಜಿಸ್ತಾರೆ ಅವರು ಭೌತಿಕ ವ್ಯಕ್ತಿಗಳಿಂದ ಭ್ರಾಂತಿಗೊಳಗಾಗಿ ತಮ್ಮದೇ ಒಂದು ಪ್ರತ್ಯೇಕ ಅಸ್ತಿತ್ವ ಇದೆ ಅಂದ್ಕೊಂಡು ಅವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಡ್ತಾರೆ. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ರೆ ಅದನ್ನೇ ಮುಕ್ತಿ ಅಂತ ಹೇಳೋದು. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಿ ನಾವು ನಮ್ಮ ಕರ್ತವ್ಯ ಏನು? ಕೃಷ್ಣನ ಸೇವಕ, ಅಷ್ಟು ತಿಳ್ಕೊಂಡ್ರೆ ಅದನ್ನೇ ಮುಕ್ತಿ ಅಂತ ಹೆಸರು ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ. ಶ್ಲೋಕ 36. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇ ನೈವ ವೃಜೀನಂ ಸಂತರಿಷ್ಯಸಿ. ಯಾರು ಓದ್ತೀರಾ? ಮಾತಾಜಿ ಯಾರು ಓದ್ತಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಪಾಚಿ. ಶ್ಲೋಕ 36. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಭಾವಾರ್ಥ: ಮನುಷ್ಯನಿಗೆ ಕೃಷ್ಣ ಸಂಬಂಧದಲ್ಲಿ ತನ್ನ ನಿಜ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದೆಂದರೆ ಅದು ಅವನನ್ನು ಅಜ್ಞಾನ ಸಾಗರದಲ್ಲಿ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲೆತ್ತುತ್ತದೆ. ಈ ಐಹಿಕ ಜಗತ್ತನ್ನು ಕೆಲವೊಮ್ಮೆ ಅಜ್ಞಾನ ಸಾಗರವೆಂದು, ಕೆಲವೊಮ್ಮೆ ಉರಿಯುತ್ತಿರುವ ಅರಣ್ಯವೆಂದು ಭಾವಿಸುತ್ತಾರೆ. ಎಂತಹ ನಿಪುಣ ಈಜುಗಾರನೂ ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬಾ ಸೆಣಸಬೇಕಾಗುತ್ತದೆ.
ಪಾಪ ಪಾಡು ಪಾಡುಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತಿದರೆ ಆತನೇ ಬಹು ದೊಡ್ಡ ರಕ್ಷಕ. ದೇವೋತ್ತಮ ಪರಮ ಪುರುಷನಿಂದ ಬಂದ ಪರಿಪೂರ್ಣ ಜ್ಞಾನವು ಮುಕ್ತಿ ಮಾರ್ಗ. ಕೃಷ್ಣ ಪ್ರಜ್ಞೆಯ ದೋಣಿಯು ಬಹು ಸರಳವಾದದ್ದು, ಜೊತೆಗೆ ಅತ್ಯಂತ ಭವ್ಯವಾದದ್ದು. ಧನ್ಯವಾದಗಳು ಪ್ರಭು. ಸೊ ನಮಗೆ ಯಾವಾಗ ಆತ್ಮಜ್ಞಾನ ಆಗುತ್ತೆ ಅವಾಗ ನಮಗೆ ನಿಜ ಸ್ವರೂಪ ಅರ್ಥವಾಗುತ್ತೆ. ನಮ್ಮ ನಿಜ ಸ್ವರೂಪ ಏನು, ನಾವು ಯಾರು, ಕೃಷ್ಣ ಯಾರು, ನಮಗೂ ಕೃಷ್ಣನಿಗೆ ಏನು ಸಂಬಂಧ, ನಾವು ಏನಾಗಬೇಕು, ನಾವು ಕೃಷ್ಣನಿಗೆ ಏನು ಮಾಡಬೇಕು, ನಾವು ದಾಸ್ಯ ಒಂದು ಸೇವೆಯನ್ನು ಮಾಡಬೇಕು ಕೃಷ್ಣನಿಗೆ. ಸೊ ಇಷ್ಟು ಅರಿವು ಆದರೆ ನಮಗೆ ಆವಾಗ ನಮ್ಮನ್ನು ಈ ಅಜ್ಞಾನ ಸಾಗರದಿಂದ ಹೋರಾಟದಿಂದ ನಾವು ಮೇಲೆ ಬರ್ತೇವೆ. ಸೊ ಇಷ್ಟು ಜ್ಞಾನ ನಮಗೆ ಬಂದರೆ ನಾವು ಅಜ್ಞಾನ ಸಾಗರದಿಂದ ಮೇಲೆ ಹೇಳ್ತೀವಿ. ಸೊ ಈ ಅಜ್ಞಾನ ಸಾಗರವನ್ನು ಕೆಲವೊಮ್ಮೆ ಉರಿಯುತ್ತಿರೋ ಅರಣ್ಯ ಅಂತ ಕೂಡ ಭಾವಿಸ್ತಾರೆ. ಮತ್ತೆ ಎಷ್ಟು ದೊಡ್ಡ ಸಮುದ್ರ ಅಂದ್ರೆ ಇದರಲ್ಲಿ ನಾವು ಇದು ಮಾಡ್ಲಿಕ್ಕೆ ಈಜ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರೆ ಕೃಷ್ಣ ಪ್ರಜ್ಞೆಯ ದೋಣಿ ಮತ್ತೆ ಶ್ರೀಲ ಪ್ರಭುಪಾದರಂತ ಗುರುಗಳು ಆ ದೋಣಿಯ ಚುಕ್ಕಾಣಿಯನ್ನು ಹಿಡಿದಿದ್ರೆ ನಮಗೆ ಈ ಆಧ್ಯಾತ್ಮಿಕ ಜೀವನ ಬಹು ಸರಳ ಮತ್ತು ಅತ್ಯಂತ ಭವ್ಯವಾಗುತ್ತೆ. ಸೊ ಅದರಿಂದ ನಾವು ಶ್ರೀಲ ಪ್ರಭುಪಾದರ ಈ ಪುಸ್ತಕಗಳನ್ನು, ಶ್ರೀಲ ಪ್ರಭುಪಾದರಿ ನನ್ನ ನಡುವೆ ಇಲ್ಲ, ಆದ್ರೆ ಐ ಲಿವ್ ಇನ್ ಮೈ ಬುಕ್ಸ್ ಅಂತ ಹೇಳಿದ್ದಾರೆ. ನನ್ನ ಪುಸ್ತಕಗಳನ್ನು ನಾನು ಬದುಕ್ತೀನಿ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ರು, ಜೀವಂತವಾಗಿರ್ತೀನಿ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಸೊ ಈ ಶ್ರೀಲ ಪ್ರಭುಪಾದರ ಈ ಪುಸ್ತಕಗಳ ಒಂದು ರಕ್ಷಣೆಯಲ್ಲಿ ನಾವು ಈ ಸಂಸಾರ ಸಾಗರದಿಂದ ನಾವು ದಾಟಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಯಥಾ ಏದಾಂಸಿ ಸಮ್ಮಿದ್ಧಃ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಾರು ಓದ್ತೀರಿ ಇವಾಗ? ಪ್ರಭುಜಿ. ಓದಿ ಪ್ರಭುಜಿ. ಶ್ಲೋಕ 37. ಯಥಾ ಏದಾಂಸಿ ಸಮ್ಮಿದ್ಧ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತದಾ. ಜಗದ್ಗುರು ಶ್ರೀಲ ಪ್ರಭುಪಾದರ ಅನುವಾದ. ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯೋ ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ಭಾವಾರ್ಥ: ಆತ್ಮ, ಪರಮಾತ್ಮ ಮತ್ತು ಇವುಗಳ ಸಂಬಂಧದ ಪರಿಪೂರ್ಣ ಜ್ಞಾನವನ್ನು ಇಲ್ಲಿ ಅಗ್ನಿಗೆ ಹೋಲಿಸಿದೆ. ಈ ಅಗ್ನಿಯು ಎಲ್ಲ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುವುದಲ್ಲದೆ ಎಲ್ಲ ಪುಣ್ಯ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಕರ್ಮದ ಪ್ರತಿಕ್ರಿಯೆಗಳ ಹಲವು ಹಂತಗಳಿವೆ. ರೂಪುಗೊಳ್ಳುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಫಲಿಸುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಆಗಲೇ ಸಾಧಿಸಿದ ಕರ್ಮದ ಪ್ರತಿಕ್ರಿಯೆ ಮತ್ತು ಕಾರಣಪೂರ್ವಕ ಕರ್ಮದ ಪ್ರತಿಕ್ರಿಯೆ. ಆದರೆ ಜೀವಿಯ ನಿಜ ಸ್ವರೂಪದ ಜ್ಞಾನವು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುವುದು. ಮನುಷ್ಯನಿಗೆ ಸಂಪೂರ್ಣ ಜ್ಞಾನವು ಲಭ್ಯವಾದಾಗ ಕರ್ಮಗಳ ಎಲ್ಲ ಪ್ರತಿಕ್ರಿಯೆಗಳು ಸುಟ್ಟು ಹೋಗುತ್ತವೆ. ವೇದಗಳಲ್ಲಿ ಬೃಹದಾರಣ್ಯಕ ಉಪನಿಷತ್ 4.4.22 ಉಪೇ ಉವೈ ವೈಶ್ಯ ಏತೆ ತರತ್ಯ ಅಮೃತ ಸಾಧ್ವೋ ಸಾಧೂನಿ ಎಂದರೆ ಮನುಷ್ಯನು ಧಾರ್ಮಿಕ ಮತ್ತು ಅಧಾರ್ಮಿಕ ಕರ್ಮಗಳ ಪ್ರತಿಕ್ರಿಯೆ ಎರಡರನ್ನೂ ನಿವಾರಿಸಿಕೊಳ್ಳುತ್ತಾನೆ ಎಂದು ಹೇಳಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ನಾವು ಸಂಪೂರ್ಣ ಪರಿಜ್ಞಾನವನ್ನು ಯಾವಾಗ ಪಡಿತೀವಿ, ಆತ್ಮ ಎಂದ್ರೆ ಏನು, ಪರಮಾತ್ಮ ಏನು, ಮತ್ತೆ ಇವುಗಳ ಸಂಬಂಧ, ಈ ಮೂರು ನಾವು ತಿಳ್ಕೋಬೇಕು. ನಾವು ಆತ್ಮ, ನಾವು ಪರಮಾತ್ಮ, ನಮ್ಮ ಸೂಪರ್ ಸೋಲ್ ಅಂತ ಹೇಳ್ತೀವಿ. ಆತ್ಮ, ಪರಮಾತ್ಮ ಮತ್ತು ಈ ಆತ್ಮಕ್ಕೂ ಪರಮಾತ್ಮನಿಗೂ ಏನು ಸಂಬಂಧ, ಇಷ್ಟನ್ನು ನಾವು, ಇದು ಪರಿಪೂರ್ಣ ಜ್ಞಾನ. ಈ ಪರಿಪೂರ್ಣ ಜ್ಞಾನವನ್ನು ನಾವು ಯಾವಾಗ ತಿಳ್ಕೊತೇವೆ ಅದು ಅಗ್ನಿಗೆ ಸಮಾನ. ಸೊ ಈ ಜ್ಞಾನವನ್ನು ಅಗ್ನಿಗೆ ಹೋಲಿಸ್ತಾರೆ. ಈ ಅಗ್ನಿ ಏನ್ ಮಾಡುತ್ತೆ, ಎಲ್ಲ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುತ್ತೆ ಮತ್ತು ಜೊತೆಗೆ ಪುಣ್ಯಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುತ್ತೆ. ಸೊ ನಮ್ಗೆ ಪಾಪಕರ್ಮವೂ ಇರುವುದಿಲ್ಲ, ಪುಣ್ಯಕರ್ಮಗಳು ಎರಡೂ ಇಲ್ಲ. ಸೊ ನಾವು ಪುಣ್ಯಕರ್ಮಗಳನ್ನು ಮಾಡಿದ್ರು ಕೂಡ ಪುಣ್ಯಕರ್ಮಗಳ ಪ್ರತಿಫಲಗಳನ್ನು ನಾವು ಫಲಗಳನ್ನು ಅನುಭವಿಸ್ಲಿಕ್ಕೆ ನಾವು ಮತ್ತೆ ಹುಟ್ಟು ಬರಲೇಬೇಕು. ಸೊ ನಾವು ಆವಾಗ ಪುಣ್ಯಕರ್ಮಗಳನ್ನು ಆ ಫಲಗಳನ್ನು ನಾವು ಪಡೆಯುವಾಗ ಇನ್ನಷ್ಟು ಪಾಪಕರ್ಮಗಳನ್ನು ಆಗುತ್ತೆ, ಇನ್ನಷ್ಟು ಪುಣ್ಯಕರ್ಮಗಳನ್ನು ಮಾಡ್ತೀವಿ. ಸೊ ಇದೇ ರೀತಿ ನಡೀತಾನೆ ಇರುತ್ತೆ ಸೈಕಲ್. ಇದನ್ನ ನಾವು ತಪ್ಪಿಸ್ಕೋಬೇಕು ಅಂದ್ರೆ ನಾವೇನ್ ಮಾಡಬೇಕು, ಈ ಜ್ಞಾನವನ್ನು ತಿಳ್ಕೋಬೇಕು ಫಸ್ಟ್, ಆತ್ಮ, ಪರಮಾತ್ಮ ಮತ್ತು ಇವುಗಳ ಸಂಬಂಧ. ಅದು ಸಂಪೂರ್ಣ ಪರಿಜ್ಞಾನ. ಇದೇ ನಮ್ಗೆ ಜ್ಞಾನ ಯೋಗ ಅಂತ ಹೇಳೋದು. ಸೊ ಯಾವಾಗ ನಾವು ಇದನ್ನು ತಿಳ್ಕೊತೀವಿ ಆವಾಗ ನಾವು ಇದೇನಾಗುತ್ತೆ, ಮನುಷ್ಯನಿಗೆ ಸಂಪೂರ್ಣ ಈ ಜ್ಞಾನ ಲಭ್ಯ ಆದಾಗ ಕರ್ಮಗಳ ಎಲ್ಲಾ ಪ್ರತಿಕ್ರಿಯೆಗಳು ಸುಟ್ಟು ಹೋಗುತ್ತವೆ. ಈಗ ನಾವು ಪಡ್ತಾ ಇರುವ ಕರ್ಮಗಳ ಪ್ರತಿಕ್ರಿಯೆ,
ಇನ್ನು ಕರ್ಮಗಳ ಪ್ರತಿಕ್ರಿಯೆ ಇನ್ನೂ ಫಲಪ್ರದವಾಗದೇ ಇಲ್ಲದೆ ಇರೋದು, ಮುಂದೆ ಬರುವ ಕರ್ಮಗಳ ಪ್ರತಿಕ್ರಿಯೆ, ಈಗ ಮಾಡುವ ಕರ್ಮಗಳ ಪ್ರತಿಕ್ರಿಯೆಗಳು ಮುಂದೆ ಬರುತ್ತವೆ. ಸೊ ಈ ಎಲ್ಲ ಕರ್ಮಗಳ ಪ್ರತಿಕ್ರಿಯೆಗಳು ಹಿಂದಾಗಿರೋದು, ಮುಂದಾಗಿರೋದು, ಮುಂದೆ ಆಗ್ಬೇಕಾಗಿರೋದು, ಈಗ ಆಗ್ತಾ ಇರೋದು. ಸೊ ಎಲ್ಲ ಈ ಹಲವು ಹಂತಗಳಿವೆ ರೂಪುಗೊಳ್ಳುತ್ತಿರುವ ಕರ್ಮ ಪ್ರತಿಕ್ರಿಯೆ. ಈ ರೀತಿಯಾಗಿ ಬೇರೆ ಬೇರೆ 3-4 ಹಂತಗಳಲ್ಲಿ ಪ್ರತಿಕ್ರಿಯೆಗಳು ಬರ್ತವೆ ಕರ್ಮಗಳದ್ದು. ಸೊ ಎಲ್ಲಾ ಕರ್ಮಗಳು ಕೂಡ ಏನಾಗುತ್ತೆ, ಅವು ಸುಟ್ಟು ನಾಶವಾಗುತ್ತೆ ಯಾವಾಗ ನಮಗೆ ಈ ಆತ್ಮ ಪರಮಾತ್ಮ ಮತ್ತು ಇವುಗಳ ಸಂಬಂಧಗಳ ಜ್ಞಾನ ಯಾವಾಗ ಸಿಗುತ್ತೆ, ಎಲ್ಲಾ ಪಾಪಗಳು ನಾಶವಾಗುತ್ತೆ. ಅವಾಗ ಏನಾಗುತ್ತೆ, ಮನುಷ್ಯನು ಧಾರ್ಮಿಕ ಮತ್ತು ಅಧಾರ್ಮಿಕ ಕರ್ಮಗಳ ಪ್ರತಿಕ್ರಿಯೆಗಳು ಎರಡನ್ನೂ ನಿವಾರಿಸಿಕೊಳ್ತಾನೆ. ಸೊ ಅದರಿಂದ ನಾವು ಇದು ಅಕೌಂಟ್ ಫುಲ್ ಝೀರೋ ಆಗ್ಬೇಕು. ಈಗ ಎಡಗಡೆನೂ ಝೀರೋ ಆಗ್ಬೇಕು, ಬಲಗಡೆನೂ ಝೀರೋ ಆಗ್ಬೇಕು. ಪಾಪ ಕರ್ಮಗಳ ಅಕೌಂಟು ಝೀರೋ ಆಗ್ಬೇಕು, ಪುಣ್ಯ ಕರ್ಮಗಳ ಅಕೌಂಟು ಝೀರೋ ಆಗ್ಬೇಕು. ಆಗ್ಲೇ ನಮಗೆ ಈ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಶ್ಲೋಕ 38. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ನೆಕ್ಸ್ಟ್ ಯಾರು ಓದ್ತೀರಾ? ಮಾತಾಜಿ ಯಾರು ಓದ್ತಾ ಇದ್ರಲ್ಲ? ಹರೇ ಕೃಷ್ಣ ಮಾತಾಜಿ ಓದ್ಲಾ? ಓದಿ ಮಾತಾಜಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ನಿವಿದಂತೆ. ಯೋಗ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ: ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲಾ ಅನುಭವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಭಾವಾರ್ಥ: ನಾವು ದಿವ್ಯ ಜ್ಞಾನವನ್ನು ಕುರಿತು ಮಾತನಾಡಿದಾಗ ಆಧ್ಯಾತ್ಮಿಕ ಅರಿವಿಗೆ ಸಂಬಂಧಿಸಿದಂತೆ ಮಾತನಾಡುತ್ತೇವೆ. ಆದುದರಿಂದ ದಿವ್ಯ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ. ಅಜ್ಞಾನವೇ ನಮ್ಮ ಬಂಧನದ ಕಾರಣ, ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ. ಈ ಅರಿವು ಭಕ್ತಿಪೂರ್ವಕ ಸೇವೆಯ ಪರಿಪಕ್ವ ಫಲ. ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೇ ಹುಡುಕಬೇಕಾಗಿಲ್ಲ, ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ತುತ್ತ ತುದಿಗೆ ಇರುತ್ತವೆ. ಭಗವದ್ಗೀತೆಯಲ್ಲಿ ಇದೇ ಕಡೆಯ ಮಾತು. ಹರಿಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸೊ ಈ ದಿವ್ಯ ಜ್ಞಾನ ನಾವು ಯಾವಾಗ ತಿಳ್ಕೊತೇವೆ ಅಂದ್ರೆ, ನಾನು ಯಾರು, ಭಗವಂತ ಯಾರು, ನನಗೂ ಭಗವಂತನಿಗೂ ಏನು ಸಂಬಂಧ, ಆತ್ಮ ಪರಮಾತ್ಮ ಮತ್ತು ಎರಡು ಸಂಬಂಧ ಏನು, ಇದನ್ನು ತಿಳ್ಕೊತೇವೆ. ಅದು ದಿವ್ಯ ಜ್ಞಾನ, ಭವ್ಯವಾದದ್ದು ಮತ್ತು ಅದು ಪರಿಶುದ್ಧವಾದದ್ದು. ಅದಕ್ಕಿಂತ ಉತ್ತಮವಾದ ಜ್ಞಾನ ಯಾವುದೂ ಇಲ್ಲ. ಸೊ ಈ ಜ್ಞಾನ ಯಾವಾಗ ಸಿಗುತ್ತೆ ನಮಗೂ, ನಾವು ಆ ಬಂಧನದಿಂದ ತಪ್ಪಿಸ್ಕೊಳ್ತೇವೆ. ಸೊ ಈ ಜ್ಞಾನದಿಂದ ನಮಗೆ ಮುಕ್ತಿ ಸಿಗುತ್ತೆ. ಸೊ ಅದು ಬೇರೆ ಮಾತುದಲ್ಲಿ ಹೇಳೋದಾದ್ರೆ, ಯಾವ ವ್ಯಕ್ತಿ ಈ ಜ್ಞಾನವನ್ನು ಪಡ್ಕೊತಾನೆ ಅವನ ಆತ್ಮಾರಾಮನಾಗ್ತಾನೆ. ಅಂದ್ರೆ ತನ್ನಲ್ಲಿಯೇ ತನ್ನಲ್ಲಿಯೇ ಶಾಂತಿಯನ್ನು ಸವಿತಾನೆ, ಆತ್ಮಾರಾಮನಾಗ್ತಾನೆ. ಅವನಿಗೆ ಏನೇನು ಬೇಕೋ ಎಲ್ಲವೂ ತನ್ನಲ್ಲೇ ಇರ್ತದೆ. ಸೊ ಅದರಿಂದ ಈ ಅರಿವು ಶಾಂತಿ, ಈ ಅರಿವು ಬಂದಾಗ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಈ ಅರಿವು ಮತ್ತು ಅದರಿಂದ ಸಿಗುವ ಶಾಂತಿ ಅತ್ಯಂತ ಉತ್ತಮವಾದ ತುದಿಗೆ ಏರುತ್ತೆ. ಭಗವದ್ಗೀತೆಯಲ್ಲಿ ಕೊಡೆ ಮಾತು. ಶ್ಲೋಕ 39. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ನೆಕ್ಸ್ಟ್ ಯಾರು ಓದ್ತೀರಾ? ಪ್ರಭುಜಿ. ಓದ್ಲಾ ಪ್ರಭುಜಿ? ಓದಿ ಪ್ರಭುಜಿ. ಶ್ಲೋಕ ಸ್ಕ್ರಾಲ್ ಮಾಡಿ ಪ್ರಭುಜಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತ ಇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರ ಜಯವಾಗಲಿ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಇಂತಹ ಜ್ಞಾನವನ್ನು ಕೃಷ್ಣನಲ್ಲಿ ದೃಢನಂಬಿಕೆ ಇರುವ ಶ್ರದ್ಧಾವಂತನು ಪಡೆದುಕೊಳ್ಳಬಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದರೆ ಸಾಕು, ತಾನು ಉನ್ನತೋನ್ನತ ಪರಿಪೂರ್ಣತೆಯನ್ನು ಪಡೆಯಬಲ್ಲೆ ಎಂದು ಯೋಚಿಸುವವನೇ ಶ್ರದ್ಧಾವಂತ. ಈ ಶ್ರದ್ಧೆಯನ್ನು ಪಡೆದುಕೊಳ್ಳುವ ಮಾರ್ಗ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಮತ್ತು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ನಾಮ ಸಂಕೀರ್ತನೆ ಮಾಡುವುದು. ಇದು ಹೃದಯದಲ್ಲಿನ ಐಹಿಕ ಕೊಲೆಗಳನ್ನೆಲ್ಲ ತೊಳೆದು ಹಾಕುವುದು. ಇದಕ್ಕಿಂತ ಮುಖ್ಯವಾಗಿ ಮನುಷ್ಯನ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಕೃಷ್ಣನಲ್ಲಿ ನಿಷ್ಠೆಯನ್ನಿಟ್ಟುಕೊಂಡು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದವನು ಸುಲಭವಾಗಿ ಮತ್ತು ವಿಳಂಬವಿಲ್ಲದೆ ಕೃಷ್ಣ ಪ್ರಜ್ಞೆಯ ಅರಿವಿನಲ್ಲಿ ಪರಿಪೂರ್ಣನಾಗುವನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಸೊ ಇಲ್ಲಿ ಯಾರು ಶ್ರದ್ಧಾವಂತನಿಗೆ ಮಾತ್ರ ಇಂಥ ಜ್ಞಾನ ಸಿಗುತ್ತೆ, ಕೃಷ್ಣನಲ್ಲಿ ಶ್ರದ್ಧೆ ಇರಬೇಕು, ಆವಾಗ ಮಾತ್ರ ಇಂಥ ಜ್ಞಾನ ಸಿಗುತ್ತೆ. ಸೊ ಇಂಥ ಶ್ರದ್ಧೆಯನ್ನು ಹೇಗೆ ಪಡೆಯುವುದು? ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಮತ್ತೆ ಹರಿನಾಮ ಸಂಕೀರ್ತನೆಯನ್ನು ಮಾಡುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಅಂತ ಸಂಕೀರ್ತನೆ ಮಾಡೋದು. ಅದನ್ನೇ ಇಷ್ಟು ಮಾಡಿದ್ರೆ ಸಾಕು. ಇದೇನ್ ಮಾಡುತ್ತೆ? ಚೇತೋದರ್ಪಣ ಮಾರ್ಜನಂ, ಅಂದ್ರೆ ನಮ್ಮ ಹೃದಯದ ಒಂದು ಏನಿದೆ ಕನ್ನಡಿ ಏನಿದೆ ಅದನ್ನು ಎಲ್ಲ ಮಾರ್ಜನಂ ಅಂದ್ರೆ ಈ ಐಹಿಕ ಕೊಳೆಯನ್ನೆಲ್ಲ ತೊಳೆದು ಹಾಕುತ್ತೆ. ಚೇತೋದರ್ಪಣ ಮಾರ್ಜನಂ ಆಗುತ್ತೆ. ಸೊ ಇದರಿಂದ ಇದಕ್ಕಿಂತ ಮುಖ್ಯವಾಗಿ ಮನುಷ್ಯನು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಭುಪಾದರು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ದಾರೆ. ಆ 4 ಯಾವುದು? ಮೊದಲನೆಯಾಗಿ ಜೂಜು, ಮತ್ತೆ ನಾವು ಇಂದ್ರಿಯ ಸುಖ ಮಾಡುವುದಂತ ನಿಲ್ಲಿಸಬೇಕು, ಜೂಜು ನಿಲ್ಲಿಸಬೇಕು. ಆಮೇಲೆ ಪರಸ್ತ್ರೀ ಪರ ಪುರುಷ ಸಂಘಗಳನ್ನು ನಿಲ್ಲಿಸಬೇಕು. ಆಮೇಲೆ ಮಾಂಸಾಹಾರವನ್ನು ಮಾಡಬಾರ್ದು, ಮದ್ಯಪಾನವನ್ನು ಮಾಡಬಾರ್ದು. ಸೊ ಈ ರೀತಿಯಾಗಿ ನಾವು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಸೊ ನಂತರ ಕೃಷ್ಣನಲ್ಲಿ ನಿಷ್ಠೆ ಇದ್ದುಕೊಂಡು ಯಾರು ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾನೆ ಅವನು ಸುಲಭವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣನಾಗ್ತಾನೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 40. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನ ಅಯಂ ಲೋಕಾಸ್ತಿ ನ ಪರ ನ ಸುಖಂ ಸಂಶಯಾತ್ಮನಃ. ಯಾರು ಓದ್ತೀರಿ ಇವಾಗ? ಹರೇ ಕೃಷ್ಣ. ಓದಿ ಪ್ರಭುಜಿ. ಅಗ್ನಾಶ್ಚ ಶ್ರದ್ಧಾದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅನುವಾದ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅಜ್ಞಾನಿಗಳು, ಶ್ರದ್ಧೆಯಿಲ್ಲದವರು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ. ಇಂತಹವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ನಾಶ ಹೊಂದುವರು. ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಭಾವಾರ್ಥ: ಹಲವಾರು ಪ್ರಮಾಣ ಮತ್ತು ಅಧಿಕೃತ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಭಗವದ್ಗೀತೆಯೇ ಶ್ರೇಷ್ಠವಾದದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಣಿಗಳಂತೆ ಇರುವವರಿಗೆ ಪ್ರಮಾಣಪೂರ್ವಕವಾದ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಶ್ರದ್ಧೆಯೂ ಇಲ್ಲ, ಅವುಗಳ ತಿಳುವಳಿಕೆಯೂ ಇಲ್ಲ. ಕೆಲವರಿಗೆ ಅಪೌರುಷೇಯ ಧರ್ಮಗ್ರಂಥಗಳ ತಿಳುವಳಿಕೆ ಇದೆ, ಅವರು ಅವುಗಳಿಂದ ಭಾಗಗಳನ್ನು ಉದ್ಧರಿಸಿ ಹೇಳಬಲ್ಲರು, ಆದರೆ ಈ ಮಾತುಗಳಲ್ಲಿ ಅವರಿಗೆ ಶ್ರದ್ಧೆ ಇಲ್ಲ. ಇತರರಿಗೆ ಭಗವದ್ಗೀತೆಯಂತಹ ಧರ್ಮಗ್ರಂಥಗಳಲ್ಲಿ ಶ್ರದ್ಧೆ ಇರಬಹುದು, ಆದರೆ ಅವರಿಗೆ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ನಂಬಿಕೆ ಇಲ್ಲ ಅಥವಾ ಅವನನ್ನು ಪೂಜಿಸುವುದಿಲ್ಲ. ಅಂತಹವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸ್ಥಾನವೂ ಇಲ್ಲ, ಅವರು ನಾಶ ಹೊಂದುತ್ತಾರೆ. ಮೇಲೆ ಹೇಳಿದ ಜನರಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಸದಾ ಸಂಶಯದಲ್ಲಿರುವವರೋ ಅವರು ಮುನ್ನಡೆಯುವುದೇ ಇಲ್ಲ. ಭಗವಂತನಲ್ಲಿ ಮತ್ತು ಅವನು ತಿಳಿಸಿಕೊಟ್ಟ ಮಾತಿನಲ್ಲಿ ನಂಬಿಕೆ ಇಲ್ಲದಿರುವವರಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಒಳ್ಳೆಯದಾಗುವುದಿಲ್ಲ, ಅವರಿಗೆ ಸುಖವೆಂಬುದೇ ಇಲ್ಲ. ಆದುದರಿಂದ ಪೌರುಷೇಯ ಧರ್ಮಗ್ರಂಥಗಳ ತತ್ವಗಳನ್ನು ಶ್ರದ್ಧೆಯಿಂದ ಅನುಸರಿಸಬೇಕು. ಇದರಿಂದ ಜ್ಞಾನ ವೇದಿಕೆಗೆ ಏರಬಹುದು. ಆಧ್ಯಾತ್ಮಿಕ ತಿಳುವಳಿಕೆಯ ದಿವ್ಯ ವೇದಿಕೆಗೆ ಏರಲು ಈ ಜ್ಞಾನವು ಮಾತ್ರ ನೆರವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆಧ್ಯಾತ್ಮಿಕ ಮುಕ್ತಿಯಲ್ಲಿ ಸಂಶಯಾತ್ಮರಿಗೆ ಸ್ಥಾನವೇ ಇಲ್ಲ. ಆದುದರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಕಿರಿಯ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸಿ ಯಶಸ್ಸನ್ನು ಪಡೆಯಬೇಕು. ಹರೇ ಕೃಷ್ಣ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಅಜ್ಞಾನಿಗಳಾಗಿರ್ತಾರೆ ಮತ್ತು ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಯಾರು ಅಪೌರುಷೇಯ ಧರ್ಮಗ್ರಂಥಗಳು, ಅಪೌರುಷೇಯ ಅಂದ್ರೆ ಮನುಷ್ಯರು ಬರೆದಿರುವ ಗ್ರಂಥಗಳಲ್ಲ, ಇದು ದೇವಜ್ಞಾನವನ್ನು ಹೊಡೆದಿರುವ, ಆತ್ಮಜ್ಞಾನವನ್ನು ಪಡೆದಿರುವಂಥ ವ್ಯಕ್ತಿಗಳು ಬರೆದಿರುವ ಧರ್ಮಗ್ರಂಥಗಳು. ಸೊ ಅಂಥವರು ಈ ವೇದವ್ಯಾಸರು ಉದಾಹರಣೆಗೆ, ಅವರು ಭಗವಂತನ ಅವತಾರ. ಕಪಿಲ ದೇವರು ಅವರು ಭಗವಂತನ ಅವತಾರ. ಸೊ ನಂತರ ಈ ಶ್ರೀಲ ಪ್ರಭುಪಾದರು ಇವರು ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದಾರೆ. ಸೊ ಇಂಥವರು ಯಾರು ಗ್ರಂಥಗಳನ್ನು ಬರೀತಾರೆ ಆ ಗ್ರಂಥಗಳನ್ನು ಅಪೌರುಷೇಯ ಧರ್ಮಗ್ರಂಥಗಳು ಅಂತಾರೆ. ಸೊ ಯಾವ ವ್ಯಕ್ತಿ ಅಜ್ಞಾನಿಯಾಗಿರ್ತಾನೆ ಮತ್ತೆ ಶ್ರದ್ಧೆ ಇಲ್ಲದೆ ಇರ್ತಾನೆ ಮತ್ತು ಇಂತಹ ಗ್ರಂಥಗಳಲ್ಲಿ ಯಾರು ಸಂಶಯ ಪಡ್ತಾರೆ ಅಂಥವರಿಗೆ ಭಗವಂತನ ಪ್ರಜ್ಞೆ ಸಿಗುವುದಿಲ್ಲ, ಅವರು ನಾಶ ಹೊಂದುತ್ತಾರೆ. ಸೊ ಅಂತಹ ಸಂಶಯ ಪಡುವವರಿಗೆ ಈ ಲೋಕದಲ್ಲೂ ಸುಖ ಇಲ್ಲ, ಮುಂದಿನ ಲೋಕದಲ್ಲೂ ಸುಖವಿಲ್ಲ. ಈ ಅಪೌರುಷೇಯ ಗ್ರಂಥಗಳಲ್ಲಿ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದದ್ದು. ಸೊ ಕೆಲವರಿಗೆ ಈ ಧರ್ಮ ಗ್ರಂಥಗಳ ತಿಳುವಳಿಕೆ ಇದೆ, ಬಟ್ ಆದ್ರೆ ಅವರು ಇದರಿಂದ ಉಚ್ಚಾರಣೆನೂ ಮಾಡ್ತಾ ಇರ್ತಾರೆ, ಆದ್ರೆ ಅವರಿಗೆ ಶ್ರದ್ಧೆ ಇರಲ್ಲ. ಆದ್ರೆ ಕೆಲವರಿಗೆ ಶ್ರದ್ಧೆ ಇರ್ಬೋದು, ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಇರ್ಬೋದು, ಆದ್ರೆ ಕೃಷ್ಣನನ್ನು ಅವ್ರಿಗೆ ನಂಬಿಕೆ ಇಲ್ಲ. ಸೊ ಈ ರೀತಿ ಎಲ್ಲ ಇದ್ರೆ ಏನಾಗುತ್ತೆ,
ಅದರಿಂದ ನಮಗೆ ಏನು ಸುಖ ಇಲ್ಲ, ಅದರಿಂದ ಏನೂ ಆಗೋದಿಲ್ಲ. ಸೊ ಇಂತಹ ಆಧ್ಯಾತ್ಮಿಕ ಇಂತಹ ಇಂಥ ಸಂಶಯಾತ್ಮರಿಗೆ ಯಾವುದೇ ಸ್ಥಾನವೂ ಇಲ್ಲ ಆಧ್ಯಾತ್ಮಿಕ ಪರಿಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ಮುಕ್ತಿಯಲ್ಲಿ. ಆದ್ರಿಂದ ನಾವೇನ್ ಮಾಡಬೇಕು, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಹಿರಿಯ ಆಚಾರ್ಯಗಳನ್ನು ಅನುಸರಿಸಿ ಅವರು ಹೇಳಿದಂಗೆ ನಾವು ಈ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು ಮತ್ತು ಅವರ ಸೇವೆಯನ್ನು ಮಾಡಿ ನಾವು ಜ್ಞಾನವನ್ನು ಪಡ್ಕೊಂಡು ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆಯಬೇಕು. ಶ್ಲೋಕ 41. ಯೋಗ ಸಂತ್ಯಸ್ತ ಕರ್ಮಾಣಾಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಯಂತಿ ಧನಂಜಯ. ನೆಕ್ಸ್ಟ್ ಯಾರು ಓದ್ತೀರಾ? ಓದ್ತೀನಿ. ಓದಿ ಪ್ರಭುಜಿ. ಯೋಗ ಸನ್ಯಸ್ತ ಕರ್ಮಾಣಾಂ ಜ್ಞಾನ ಸಂಜ್ಞೇನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವವನೋ ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನೋ ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ: ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಭಾವಾರ್ಥ: ದೇವೋತ್ತಮ ಪರಮಪುರುಷನಾದ ಭಗವಂತನೇ ಉಪದೇಶಿಸಿದ ರೀತಿಯಲ್ಲಿ ಭಗವದ್ಗೀತೆ ಬೋಧನೆಯನ್ನು ಅನುಸರಿಸುವವನು ಆಧ್ಯಾತ್ಮಿಕ ಜ್ಞಾನದ ಕೃಪೆಯಿಂದ ಎಲ್ಲ ಸಂಶಯಗಳಿಂದ ಮುಕ್ತನಾಗುತ್ತಾನೆ. ಭಗವಂತನ ವಿಭಿನ್ನಾಂಶವಾಗಿ ಆತನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾ ಆಗಲೇ ಆತ್ಮಜ್ಞಾನದಲ್ಲಿ ನೆಲೆಗೊಂಡಿರುತ್ತಾನೆ. ಆದುದರಿಂದ ನಿಸ್ಸಂಶಯವಾಗಿ ಆತನಿಗೆ ಕರ್ಮ ಬಂಧನವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇಲ್ಲಿ ಭಗವಂತನ ಹೇಳಿದ್ದು, ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಾರು ಈ ಭಗವದ್ಗೀತೆ ಅಂದ್ರೆ ನಮ್ಮಿಬ್ಬರ ಸಂಭಾಷಣೆಯನ್ನು ಅನುಸರಿಸ್ತಾರೆ ಅವನಿಗೆ ಆಧ್ಯಾತ್ಮಿಕ ಜ್ಞಾನದ ಕೃಪೆಯಿಂದ ಅವನು ಎಲ್ಲಾ ಸಂಶಯಗಳಿಂದ ಮುಕ್ತನಾಗ್ತಾನೆ. ಸೊ ಅವನಿಗೆ ಯಾರು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊತಾನೆ ಅವನು ಎಲ್ಲಾ ಸಂಶಯಗಳಿಂದ ಮುಕ್ತನಾಗ್ತಾನೆ. ಸೊ ಯಾರು ಭಗವದ್ಗೀತೆ ಬೋಧನೆಯನ್ನು ಅನುಸರಿಸ್ಲಿಕ್ಕೆ ಶುರು ಮಾಡ್ತಾನೆ ಅವನು ಆಗ್ಲೇ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ. ಇಲ್ಲ ಅಂದ್ರೆ ಅವನಿಗೆ ಭಗವದ್ಗೀತೆ ಅರ್ಥವೇ ಆಗೋದಿಲ್ಲ. ಸೊ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ ಅವನಿಗೆ ತಂತಾನೆ ಆತ್ಮಜ್ಞಾನೆಯಲ್ಲಿ ಅವನು ನೆಲೆಗೊಂಡಿರ್ತಾನೆ. ಆದ್ರಿಂದ ಅವನಿಗೆ ಕರ್ಮ ಬಂಧನಗಳು ಇರುವುದಿಲ್ಲ. ಸೊ ನಾವು ಮಾಡಬೇಕಾದ್ದೇನು, ಕೃಷ್ಣನಲ್ಲಿ ನಂಬಿಕೆ ಇಟ್ಕೊಂಡು ಈ ಭಗವದ್ಗೀತೆಯನ್ನು ಓದಬೇಕು ಮತ್ತು ಈ ಭಗವದ್ಗೀತೆ ಬೋಧನೆಯನ್ನು ಅನುಸರಿಸುವುದರಿಂದ ನಮಗೆ ಯಾವುದೇ ಕರ್ಮ ಬಂಧನ ಆಗುವುದಿಲ್ಲ. ಶ್ಲೋಕ 42 ಕೊನೆಯ ಶ್ಲೋಕ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸಂ ಜ್ಞಾನಾಸೀನಾತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಉತ್ತಿಷ್ಠ ಭಾರತ. ನೆಕ್ಸ್ಟ್ ಯಾರು ಓದ್ತಿರೋ ಕೊನೆಯ ಶ್ಲೋಕ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಶ್ಲೋಕ 42. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸಂ ಜ್ಞಾನ ಅಸೀನ ಆತ್ಮನಃ ಚಿತ್ವಾಹ ಏನಂ ಸಂಶಯಂ ಯೋಗಂ ಉತ್ತಿಷ್ಠ ಭಾರತ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಭಾರತ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಭಾವಾರ್ಥ: ಈ ಅಧ್ಯಾಯದಲ್ಲಿ ಉಪದೇಶಿಸಿರುವ ಯೋಗ ಪದ್ಧತಿಯನ್ನು ಸನಾತನ ಯೋಗ ಅಥವಾ ಜೀವಿಯು ಮಾಡುವ ನಿರಂತರ ಕಾರ್ಯಗಳು ಎಂದು ಕರೆಯುತ್ತಾರೆ. ಈ ಯೋಗದಲ್ಲಿ ಯಜ್ಞ ಕಾರ್ಯದ 2 ಭಾಗಗಳಿವೆ. ಮೊದಲನೆಯದು ಮನುಷ್ಯನ ಪ್ರಾಪಂಚಿಕ ಸಂಪತ್ತಿನ ಯಜ್ಞ, ಇನ್ನೊಂದಕ್ಕೆ ಆತ್ಮಜ್ಞಾನವೆಂದು ಹೆಸರು. ಇದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಕ್ರಿಯೆ. ಮನುಷ್ಯನ ಸಂಪತ್ತಿನ ಯಜ್ಞವನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಹೊಂದಿಸದಿದ್ದರೆ ಅಂತಹ ಯಜ್ಞವು ಪ್ರಾಪಂಚಿಕವೇ ಆಗುತ್ತದೆ. ಆದರೆ ಒಂದು ಆಧ್ಯಾತ್ಮಿಕ ಗುರಿಯಿಂದ ಅಥವಾ ಭಕ್ತಿಪೂರ್ವಕ ಸೇವೆಯಲ್ಲಿ ತನ್ನ ಪ್ರಾಪಂಚಿಕ ಸ್ವತ್ತನ್ನು ಯಜ್ಞ ಮಾಡುವವನು ಪರಿಪೂರ್ಣ ಯಜ್ಞವನ್ನು ಮಾಡುತ್ತಾನೆ. ಆಧ್ಯಾತ್ಮಿಕ ಕಾರ್ಯಗಳ ವಿಷಯ ಹೇಳುವುದಾದರೆ ಇವು 2 ಬಗೆಯವು. ಮೊದಲನೆಯದು ತನ್ನ ಆತ್ಮವನ್ನು ಅಥವಾ ಸಹಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಎರಡನೆಯದು ದೇವೋತ್ತಮ ಪರಮಪುರುಷನನ್ನು ಕುರಿತು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ಭಗವದ್ಗೀತೆಯು ವಾಸ್ತವವಾಗಿ ಇರುವಂತೆ ಅದರ ಮಾರ್ಗವನ್ನು ಅನುಸರಿಸುವವನು ಆಧ್ಯಾತ್ಮಿಕ ಜ್ಞಾನದ ಈ 2 ಭಾಗಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಭಗವಂತನ ವಿಭಿನ್ನಾಂಶವಾಗಿರುವುದರಿಂದ
ಆತ್ಮದ ಪರಿಪೂರ್ಣ ಜ್ಞಾನವನ್ನು ಪಡೆಯುವುದು ಅವನಿಗೆ ಕಷ್ಟವಾಗುವುದಿಲ್ಲ. ಇಂತಹ ಅರಿವು ತುಂಬಾ ಉಪಯುಕ್ತವಾದದ್ದು, ಏಕೆಂದರೆ ಆತನು ಭಗವಂತನ ಆಧ್ಯಾತ್ಮಿಕ ಕಾರ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನೇ ತನ್ನ ಆಧ್ಯಾತ್ಮಿಕ ಕಾರ್ಯಗಳನ್ನು ಚರ್ಚಿಸಿದ್ದಾನೆ. ಗೀತೆಯು ಉಪದೇಶವನ್ನು ಅರ್ಥ ಕೊಳ್ಳದವನು ಶ್ರದ್ಧಾಹೀನನು. ಭಗವಂತನು ಅವನಿಗೆ ನೀಡಿದ ಅಲ್ಪ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಭಾವಿಸಬೇಕು. ಇಂತಹ ಉಪದೇಶವು ಲಭ್ಯವಿದ್ದರೂ ಭಗವಂತನ ನಿಜ ಸ್ವರೂಪವು ನಿತ್ಯ ಜ್ಞಾನಾನಂದಕರವಾದ ದೇವೋತ್ತಮ ಪರಮ ಪುರುಷನೆಂದು ಅರ್ಥ ಮಾಡಿಕೊಳ್ಳದಿರುವವನು ಮೂರ್ಖರಲ್ಲಿ ಮೂರ್ಖನು. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಕ್ರಮಕ್ರಮವಾಗಿ ಸ್ವೀಕರಿಸಿ ಅಜ್ಞಾನವನ್ನು ಕಳೆದುಕೊಳ್ಳಬಹುದು. ದೇವತೆಗಳಿಗೆ ಮಾಡುವ ವಿವಿಧ ಯಜ್ಞಗಳು, ಬ್ರಹ್ಮನ್ಗೆ ಮಾಡುವ ಯಜ್ಞ, ಬ್ರಹ್ಮಚರ್ಯ ಯಜ್ಞ, ಕೌಟುಂಬಿಕ ಜೀವನದಲ್ಲಿ, ಇಂದ್ರಿಯ ನಿಗ್ರಹದಲ್ಲಿ, ಹಠಯೋಗದ ಆಚರಣೆಯಲ್ಲಿ, ತಪಸ್ಸಿನಲ್ಲಿ, ಐಹಿಕ ಸಂಪತ್ತನ್ನು ತ್ಯಜಿಸುವುದರಲ್ಲಿ, ವೇದಾಧ್ಯಯನದಲ್ಲಿ ಮತ್ತು ವರ್ಣಾಶ್ರಮದ ಧರ್ಮದಲ್ಲಿ ನಿರತನಾಗುವುದರಲ್ಲಿ ಇವೆಲ್ಲವುಗಳಲ್ಲಿ ಮಾಡುವ ಯಜ್ಞ. ಇಂತಹ ವಿವಿಧ ರೀತಿಗಳ ಯಜ್ಞಗಳು ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸುತ್ತವೆ. ಇವೆಲ್ಲಕ್ಕೂ ಯಜ್ಞವೆಂದೇ ಹೆಸರು ಮತ್ತು ಇವೆಲ್ಲಕ್ಕೂ ನಿಯಂತ್ರಿತ ಕರ್ಮವೇ ಆಧಾರ. ಆದರೆ ಈ ಎಲ್ಲ ಕಾರ್ಯಗಳಲ್ಲಿ ಆತ್ಮ ಸಾಕ್ಷಾತ್ಕಾರವೇ ಮುಖ್ಯವಾದ ಅಂಶ. ಆ ಗುರಿಯನ್ನು ಅರಸುವವನೇ ಭಗವದ್ಗೀತೆಯ ನಿಜವಾದ ವಿದ್ಯಾರ್ಥಿ. ಆದರೆ ಕೃಷ್ಣನ ಅಧಿಕಾರದಲ್ಲಿ ಸಂಶಯ ಪಡುವವನು ಪತನ ಹೊಂದುತ್ತಾನೆ. ಆದುದರಿಂದ ಭಗವದ್ಗೀತೆಯನ್ನಾಗಲಿ ಬೇರೆ ಯಾವುದೇ ಧರ್ಮ ಗ್ರಂಥವನ್ನಾಗಲಿ ನಿಜವಾದ ಗುರುವಿನಿಂದ ಸೇವೆ ಮತ್ತು ಶರಣಾಗತಿಯ ಮನೋಧರ್ಮದಲ್ಲಿ ಕಲಿತುಕೊಳ್ಳಬೇಕೆಂದು ಸೂಚಿಸಲಾಗಿದೆ. ನಿಜವಾದ ಗುರುವು ಅನಾದಿ ಕಾಲದಿಂದ ಗುರು ಶಿಷ್ಯ ಪರಂಪರೆಗೆ ಸೇರಿರುತ್ತಾನೆ. ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಉಪದೇಶಿತವಾಗಿ ಅವನಿಂದ ಭೂಲೋಕಕ್ಕೆ ಬಂದಿರುವ ಭಗವದ್ಗೀತೆಯ ಉಪದೇಶದಿಂದ ನಿಜವಾದ ಗುರುವು ಸ್ವಲ್ಪವೂ ಪಥ ಬದಲಾಯಿಸುವುದಿಲ್ಲ. ಆದುದರಿಂದ ಗೀತೆಯಲ್ಲಿ ಅಭಿವ್ಯಕ್ತವಾಗಿರುವಂತೆ ಭಗವದ್ಗೀತೆಯ ಮಾರ್ಗವನ್ನು ಅನುಸರಿಸಬೇಕು. ಸ್ವಾರ್ಥ ಆಕಾಂಕ್ಷೆಗಳಿಂದಾಗಿ ವೈಯಕ್ತಿಕ ಏಳಿಗೆಗಾಗಿ ಇತರರನ್ನು ಸರಿಯಾದ ದಾರಿಯಿಂದ ತಪ್ಪಿಸುವವರ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು. ನಿಶ್ಚಯವಾಗಿಯೂ ಭಗವಂತನೇ ಪರಮಪುರುಷ, ಅವನ ಕಾರ್ಯಗಳು ಆಧ್ಯಾತ್ಮಿಕವಾದವು. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯನು ಭಗವದ್ಗೀತೆಯ ಅಧ್ಯಯನದ ಪ್ರಾರಂಭದಿಂದಲೂ ಮುಕ್ತನಾದವನು. ಹರಿ ಬೋಲ್ ಮಾತಾಜಿ. ಹರೇ ಇಲ್ಲಿಗೆ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸೊ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಅಜ್ಞಾನವನ್ನು ಜ್ಞಾನವೆಂಬ ಕತ್ತರಿಯಿಂದ ಕತ್ತರಿಸು ಮತ್ತು ಸನ್ನದ್ಧನಾಗಿ ಯುದ್ಧಕ್ಕೆ ಏಳು ಅಂತ ಹೇಳಿ. ಇಲ್ಲಿ ಭಗವಂತ ಇಲ್ಲಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಯಜ್ಞ ಕಾರ್ಯಗಳು, ಮೊದಲನೆಯದು 2 ರೀತಿಯ ಯಜ್ಞ ಕಾರ್ಯಗಳು. ಮೊದಲನೆಯದು ಪ್ರಾಪಂಚಿಕ ಸಂಪತ್ತಿನ ಯಜ್ಞ, ಇನ್ನೊಂದಕ್ಕೆ ಆತ್ಮಜ್ಞಾನ. ಸೊ ಆತ್ಮಜ್ಞಾನ ಸಂಪೂರ್ಣವಾಗಿ ಆಧ್ಯಾತ್ಮಿಕ. ಮತ್ತು ಈ ಪ್ರಾಪಂಚಿಕ ಒಂದು ಸೊತ್ತುಗಳು ಏನಿದೆ ನಮ್ಮ ಹತ್ರ, ಆ ಪ್ರಾಪಂಚಿಕ ಸ್ವತ್ತುಗಳನ್ನು ನಾವು ಆತ್ಮಜ್ಞಾನಕ್ಕಾಗಿ ಅಥವಾ ಕೃಷ್ಣ ಪ್ರಜ್ಞೆಗಾಗಿ ನಾವು ಬಳಸ್ಕೊಂಡ್ರೆ ಅವಾಗ ಏನಾಗುತ್ತೆ, ಅವಾಗ ಅದು ಕೂಡ ಸಂಪತ್ತಿನ ಯಜ್ಞ ಅವಾಗ ಆ ಯಜ್ಞ ಏನಾಗುತ್ತೆ, ಪ್ರಾಪಂಚಿಕ ಯಜ್ಞ ಆಗುವುದಿಲ್ಲ. ಆದರೆ ನಾವು ಅದನ್ನು ಮನುಷ್ಯನ ಸಂಪತ್ತನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಒಳ್ಳೆಯದಾಗುವಂತೆ ಹೊಂದಿಸ್ಕೊಳ್ಳದೆ ಹೋದ್ರೆ ಆ ಯಜ್ಞ ಏನಾಗುತ್ತೆ, ಅದು ಪ್ರಾಪಂಚಿಕ. ಆದ್ರಿಂದ ಅದು ಭಕ್ತಿಪೂರ್ವಕ ಸೇವೆ ಆಗುವುದಿಲ್ಲ. ಸೊ ಆದರೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ 2 ರೀತಿ. ಅದೇ ರೀತಿ ಮೊದಲನೇದು ನನ್ನ ಆತ್ಮ ಅಥವಾ ಸಹಜ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು, ನನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ನಾನು ಆತ್ಮ ಮತ್ತು ನನ್ನ ಸಹಜ ಸ್ವರೂಪ ಏನು, ಭಗವಂತನ ಕೃಷ್ಣನ ನಿತ್ಯ ಸೇವಕ, ಅದು ನನ್ನ ಆತ್ಮ ಸಹಜ ಸ್ವರೂಪ. ಎರಡನೇದೇನು, ದೇವೋತ್ತಮ ಪರಮಪುರುಷನ ಕುರಿತು ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು. ಭಗವಂತ ಯಾರು ಅದರ ಬಗ್ಗೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಭಗವಂತ ಯಾರು ಅಂತ ನಮ್ಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನಾವು ಭಕ್ತರ ಮೂಲಕವಾಗಿ ತಿಳ್ಕೋಬೇಕು. ಭಕ್ತ್ಯಾನಾಮಭಿಜಾನಾತಿ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ನಾನು ಭಕ್ತರಿಗೆ ಮಾತ್ರ ಅರ್ಥ ಆಗೋದು, ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾನೆ. ಅದು ಕೃಷ್ಣನ ಮರ್ಸಿಯಿಂದನೇ, ಕೃಷ್ಣನ ಕೃಪಾ ಕಟಾಕ್ಷದಿಂದನೇ ನಾವು ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಯಾರು ಈ ಭಗವದ್ಗೀತೆಯ ಉಪದೇಶ ಏನು ಅರ್ಥ ಮಾಡ್ಕೊಳ್ತಾ ಓದೋದಿಲ್ಲ ಮತ್ತು ಅರ್ಥ ಮಾಡ್ಕೊಳ್ಳಲ್ವೋ ಅವನು ಶ್ರದ್ಧಾಹೀನ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಅವನಿಗೆ ಶ್ರದ್ಧೆ ಇಲ್ಲ. ಸೊ ಸ್ವಲ್ಪ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಫ್ರೀ ವಿಲ್ ಅಂತ ಏನ್ ಹೇಳ್ತೀವಿ, ಸ್ವಾತಂತ್ರ್ಯ. ಅದನ್ನು ನಾವು ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು, ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು. ಅದನ್ನು ಒಳ್ಳೇದಕ್ಕೂ ಉಪಯೋಗಿಸ್ಕೊಂಡ್ರೆ ಅದು ಉಪಯೋಗ ಆಗುತ್ತೆ, ಕೆಟ್ಟದಕ್ಕೂ ಉಪಯೋಗಿಸ್ಕೊಂಡ್ರೆ ದುರುಪಯೋಗ ಆಗುತ್ತೆ.
ಸೊ ಇಂತಹ ಉಪದೇಶ ಶ್ರೀಕೃಷ್ಣನೇ ಸ್ವಯಂ ಕೊಟ್ಟಿರುವ ಉಪದೇಶ ನಮ್ಗೆ ಲಭ್ಯವಿದೆ. ಆದರೂ ಕೂಡ ನಾವು ಅದನ್ನು ಬಿಟ್ಟು ಪರಮಪುರುಷನ ಅಲ್ಲ ಕೃಷ್ಣ ಕೃಷ್ಣನನ್ನು ಯಾರು ನಾವು ಅರ್ಥ ಮಾಡ್ಕೋ ಪ್ರಯತ್ನವನ್ನೇ ಮಾಡದೇ ಇದ್ರೆ ನಾವು ಶತಮೂರ್ಖರು ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಯಜ್ಞಗಳ ಬಗ್ಗೆ ಹೇಳಲಾಗಿದೆ. ಬ್ರಹ್ಮಚರ್ಯ ಯಜ್ಞ, ಹಠಯೋಗ, ಈ ರೀತಿ ಬೇರೆ ಬೇರೆ ಯಜ್ಞಗಳ ಬಗ್ಗೆ ಹೇಳಲಾಗಿದೆ. ಸೊ ಈ ಎಲ್ಲಾ ಯಜ್ಞಗಳಿಂದ ಮಾಡ್ಬೇಕಾಗಿರೋದೇನು? ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು. ಆದ್ರೆ ಈ ಯಜ್ಞಗಳನ್ನು ಮಾಡಿ ಕೂಡ ವರ್ಣಾಶ್ರಮ ಅದು ಇದು ಎಲ್ಲ ಮಾಡಿ ಕೂಡ ನಮ್ಮ ಕೃಷ್ಣ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗಿಲ್ಲ ಅಂದ್ರೆ ಅದು ಏನಕ್ಕೂ ಪ್ರಯೋಜನ ಇಲ್ಲ. ಸೊ ಇದೆಲ್ಲವನ್ನು ನಿಯಂತ್ರಿತ ಕರ್ಮದಲ್ಲೇ ನಾವು ಮಾಡಬೇಕು. ಸೊ ಈ ಎಲ್ಲಾ ಕಾರ್ಯಗಳಿಗೆ ಆತ್ಮ ಸಾಕ್ಷಾತ್ಕಾರವಾದ ಮುಖ್ಯವೇ ಅಂಶ. ಸೊ ನಾವು ಈ ಎಲ್ಲಾ ವರ್ಣಾಶ್ರಮಗಳಲ್ಲಿ, ಬ್ರಹ್ಮಚಾರ್ಯ ಆಶ್ರಮದಲ್ಲಿ ಇವೆಲ್ಲ ನಾವು ಏನೇನು ಕಾರ್ಯಗಳು ಮಾಡ್ತೇವೆ, ಅದು ನಾವು ಯಾವಾಗ ತಪಸ್ ಮಾಡ್ತೇವೆ ಅದು ನಮಗೆ ಆತ್ಮ ಸಾಕ್ಷಾತ್ಕಾರವನ್ನು ಕೊಡ್ಲಿಲ್ಲ ಅಂದ್ರೆ ಅದು ನಮ್ಗೆ ಏನು ಸುಖ ಇಲ್ಲ. ಸೊ ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಮುಖ್ಯ ಅಂಶವಾಗಿ ಮಾಡ್ಕೊತಾನೆ ಅವನೇ ಭಗವದ್ಗೀತೆಯ ನಿಜವಾದ ವಿದ್ಯಾರ್ಥಿ ಅಂತ ಶ್ರೀಲ ಪ್ರಭುಪಾದರು ಹೇಳಿದರು. ಸೊ ಆದ್ರೆ ಕೃಷ್ಣನ ಅಧಿಕಾರದಲ್ಲಿ ಯಾರು ಸಂಶಯ ಪಡ್ತಾರೆ ಅವನು ಪತನ ಹೊಂದುತ್ತಾನೆ. ಅದರಿಂದ ಭಗವದ್ಗೀತೆ ಆಗ್ಲಿ, ಬೇರೆ ಯಾವುದೇ ಅಪೌರುಷೇಯ ಧರ್ಮ ಗ್ರಂಥ ಆಗ್ಲಿ ಏನೂ ಅರ್ಥ ಆಗುದಿಲ್ಲ ಅವನಿಗೆ. ಅದರಿಂದ ಏನ್ ಮಾಡ್ಬೇಕು? ನಾವು ಇಂಥ ಗ್ರಂಥಗಳನ್ನು ನಾವು ನಿಜವಾಗಿ ಗುರುವಿನ ಸೇವೆಯನ್ನು ಮಾಡಿ ಶರಣಾಗತ ಮನೋಭಾವದಲ್ಲಿ ಕಲ್ತ್ಕೊಳ್ಬೇಕು. ಹೇಗೆ ಅರ್ಜುನ ಶರಣಾಗ್ತಾನೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೆ. ಯಾವಾಗ ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೆ ಆಗ್ಲೇ ಅವನಿಗೆ ಭಗವದ್ಗೀತೆ ಅರ್ಥ ಆಗ್ಲಿಕ್ಕೆ ಶುರುವಾಗೋದು. ಇಲ್ಲ ಅಂದ್ರೆ ಅವನಿಗೂ ಭಗವದ್ಗೀತೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅದರಿಂದ ನಾವು ಭಗವಂತ ಏನ್ ಹೇಳ್ತಾನೆ, ನಾನ್ ನಿನ್ ಭಗವದ್ಗೀತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ನನ್ನ ಭಕ್ತ, ಯು ಆರ್ ಮೈ ಡಿವೋಟಿ ಅಂತ ಹೇಳ್ತಾನೆ. ನೀನು ನನ್ನ ಸ್ನೇಹಿತ, ನನ್ನ ಭಕ್ತ. ಜೊತೆಗೆ ಏನು ಕೃಷ್ಣನ ಮೇಲೆ ಕೃಷ್ಣನ ಐಶ್ವರ್ಯಗಳ ಮೇಲೆ ಮತ್ತು ಕೃಷ್ಣನ ಬಗ್ಗೆ ಅರ್ಜುನನಿಗೆ ಯಾವುದೇ ರೀತಿಯ ಅಸೂಯೆ ಇಲ್ಲ. ಈ 3 ಗುಣಗಳು ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮುಖ್ಯವಾದ ಗುಣಗಳು. ಸೊ ಈ 3 ಗುಣಗಳು ನಮ್ಗೆ ಸಿಕ್ಕಿದಾಗ, ಈ 3ಗಳು ನಾವು ಬೆಳೆಸ್ಕೊಂಡಾಗ ನಮಗೆ ಭಗವದ್ಗೀತೆ ಅರ್ಥ ಆಗುತ್ತೆ. ಸೊ ಮತ್ತು ನಾವೇನು ಶರಣಾಗತಿಯ ಮನೋಭಾವದಲ್ಲಿ ಇರಬೇಕು. ಸೊ ನಾವು ತಿಳ್ಕೊಬೇಕಾಗಿರೋದೇನು? ಭಗವಂತನೇ ಪರಮ ಪುರುಷ ಮತ್ತು ಅವನ ಪ್ರತಿಯೊಂದು ಕಾರ್ಯವೂ ಆಧ್ಯಾತ್ಮಿಕ. ಅವನು ಏನೇ ಮಾಡ್ಲಿ ಅದು ಆಧ್ಯಾತ್ಮಿಕ. ಭಗವಂತ ಈ ಲೋಕದಲ್ಲಿ ಅವತರಿಸ್ತಾನೆ, ಅದು ಆಧ್ಯಾತ್ಮಿಕವೇ. ಈ ಲೋಕವನ್ನು ಬಿಟ್ಟು ಹೋಗ್ತಾನೆ, ಅದು ಕೂಡ ಆಧ್ಯಾತ್ಮಿಕವೇ. ಮತ್ತು ಅವನು ಈ ಲೋಕದಲ್ಲಿ ಮಾಡುವ ಎಲ್ಲಾ ಲೀಲೆಗಳು ಚಿಕ್ಕಂದಿನಿಂದ ಕೊನೆಯವರೆಗೂ ಅವನು ಈ ಲೋಕವನ್ನು ಬಿಟ್ಟು ಹೋಗುವವರೆಗೂ ಎಲ್ಲವೂ ಕೂಡ ಆಧ್ಯಾತ್ಮಿಕವೇ. ಅದರಲ್ಲಿ ಯಾವುದು ಆಧ್ಯಾತ್ಮಿಕ ಅಲ್ಲದೆ ಇರೋದು ಏನೂ ಇಲ್ಲ. ಸೊ ಯಾವಾಗ ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ತಾನೆ ಅಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಭಗವದ್ಗೀತೆ ಅಧ್ಯಯನದ ಪ್ರಾರಂಭದಿಂದಲೂ ಮುಕ್ತನಾಗ್ತಾನೆ. ಸೊ ಯಾರು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು, ಭಗವಂತ ಪರಮ ಪುರುಷ, ಅವನ ಕಾರ್ಯಗಳು ಆಧ್ಯಾತ್ಮಿಕ. ಇಷ್ಟನ್ನು ನಾವು ತಿಳ್ಕೊಂಡ್ರೆ ನಾವು ಮುಕ್ತರಾದವರು ಅಂತ ಅರ್ಥ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು 4ನೇ ಅಧ್ಯಾಯವನ್ನು ಮುಗಿಸಿದೀವಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಪ್ರಭುಜಿ ಇತ್ತೀಚೆಗೆ ಕ್ಲಾಸ್ ನ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಿಲ್ಲ ಪ್ರಭುಜಿ. ಓದ್ತಾ ಇರ್ತಾರೆ,